ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಉಗ್ರರ ಅಟ್ಟಹಾಸಕ್ಕೆ 28 ಜನ ಅಲ್ಲಿರುವಂತಹ ಏನು ಇದಾರಲ್ಲ, ಅಂದರೆ ಯಾರೆಲ್ಲ ಅಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಪ್ರವಾಸಿಗರೇನು ಹೋಗಿದ್ರಲ್ಲ ಅವರೆಲ್ಲರೂ ಕೂಡ ಬಲಿಯಾಗಿದ್ದಾರೆ. 28 ಜನ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಪ್ರಮುಖವಾಗಿ ಈ ಉಗ್ರರ ಟಾರ್ಗೆಟ್ ಇರೋದು ಪ್ರವಾಸಿಗರು, ಪ್ರವಾಸಿ ತಾಣಗಳು. ಯಾಕೆ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ ಅಂತೇಳಿ, ವರ್ಷ ಅಲ್ಲ ಪ್ರತಿದಿನ ಒಂದೆರಡು ಸಾವುಗಳು ಆ ಭಾಗದಲ್ಲಿ ಆಗ್ತಾನೆ ಇದೆ. ಸೊ ಇದಕ್ಕೆ ಕಡಿವಾಣ ಇಲ್ವಾ ಅಂತೇಳಿ ಈಗ ಸಹಜವಾಗಿ ಉಗ್ರರು ಒಳಗಡೆ ಬಂದಿದ್ದಾರೆ. ಒಳಗಡೆ ಅವರಿಗೆ ಅವಕಾಶ ಕೊಟ್ಟಿದ್ದು ಯಾರು ಅಂತೇಳಿ ಒಳಗಡೆ ಬಂದು 2 ಗಂಟೆಗಳ ಕಾಲ ಮಜಾ ಮಾಡಿಕೊಂಡು ಎಲ್ಲರ ಮೇಲೆ, ಅಂದರೆ ಪ್ರಮುಖವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಧರ್ಮವನ್ನು ಹೇಳಿ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಅಲ್ಲೇ ಗುಂಡು ಹಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇದ್ರು ಕೂಡ ಇದಕ್ಕೆ ಪ್ರತಿಕಾರ ಹೇಗಿರಬೇಕು ಅಂಥೇಳಿ, ಪ್ರತಿಕಾರ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಕಾರ ಕೊಡ್ತೀವಿ, ಟ್ವೀಟು ಎಕ್ಸ್ನಲ್ಲಿ ಟ್ವೀಟ್ ಮಾಡೋದಲ್ಲ ಅದು, ಇದಕ್ಕೆ ನಾವು ಸಹಿಸೋದಿಲ್ಲ ಅಂತಲ್ಲ, ಬೇರು ಸಮೇತ ಕಿತ್ತಾಗಬೇಕಾಗತ್ತೆ. ನಮ್ಮ ಸಹನೆ ತಾಳ್ಮೆಯಿಂದನೇ ಈ ರೀತಿ ಆಗ್ತಾ ಇರೋದಲ್ಲಿ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಯಾಕೆ ಹಿಂಗೆ ಆಗ್ತಾ ಇದ್ದೇವೆ ಅಂತ ಮನೆಯೊಳಗೆ ನುಗ್ಗಿ ಹೊಡೆದು ಹೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ಸೈನ್ಯ, ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಇದು ಫಸ್ಟ್ ಟೈಮ್ ಏನಲ್ಲ, ಪ್ರತಿ ವರ್ಷ ಆ ಭಾಗದಲ್ಲಿ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಹೀಗೆ ನಡೆಯಿದ್ರೆ ಅದಕ್ಕೆ ಪ್ರತಿಕಾರವಾಗಿ 3-4 ಜನನ ಹೊಡೆದ್ರೆ ಆಗಲ್ಲ. ಮೂಲ ಎಲ್ಲಿದೆ, ಬೇರೆ ಎಲ್ಲಿ ಇರುತ್ತಲ್ಲ ಅಲ್ಲಿ ಕಿತ್ತಾಗಬೇಕು, ಆ ಕೆಲಸ ಆಗಬೇಕು, ಇನ್ಮೇಲಾದರೂ ಆಗಬೇಕಾಗತ್ತೆ. ಇದೆಲ್ಲ ಆಗಬೇಕು ಅಂತಂದ್ರೆ ಹೇಳಿದ್ರೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಒಂದಾಗಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ನಮ್ಮವರ ಸಹಕಾರದಿಂದಲೇ ಆಗಿರುವಂಥ ಪರಿಸ್ಥಿತಿ ಇದು. ಎಂಥ ಪರಿಸ್ಥಿತಿ ಗೊತ್ತಾ? ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಂದರ ಪ್ರವಾಸಿ ತಾಣವನ್ನು ನೋಡಿ ಬರಬೇಕು ಅಂತೇಳಿ ಹೋಗಿರುವಂಥ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹತ್ಯೆ ಮಾಡಲಾಗತ್ತೆ, ಕೊಲೆ ಮಾಡಲಾಗತ್ತೆ ಅಂತ ಹೇಳಿದ್ರೆ ಇಂಥ ಉಗ್ರರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ ಇದೆಲ್ಲ ಆಗಿದೆಯಲ್ಲ. ಇದಕ್ಕಿರುವಂಥ ನೆಕ್ಸ್ಟ್ ಏನು ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ ಹೀಗೆ ಸಭೆ ಮೇಲೆ ಸಭೆ ಆಗ್ತಿದೆ ಅಂತೆ ಮಾಡೋದು ಕಾಮನ್ ಅದು. ಬಟ್ ರಿಸಲ್ಟ್ ಬರಬೇಕಲ್ಲ, ಮುಂದಿನ ರಿಸಲ್ಟ್ ಹೇಗಿರಬೇಕು ಅಂಥೇಳಿ ಇವರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಈಗ ವಿದೇಶಗಳಿಂದ, ಈಗ ಅಮೆರಿಕದ ಉಪಾಧ್ಯಕ್ಷರು ಭಾರತದಲ್ಲಿದ್ದಾರೆ, ಆ ಟೈಮಲ್ಲಿ ಈ ರೀತಿಯ ದಾಳಿ ಆಗಿದೆ. ಏನು ಸದ್ಯ ಅಂದರೆ ವಿಶ್ವದಾದ್ಯಂತ ಅಂದರೆ ಭಾರತ ಅನ್ನೋದು ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮಾಡ್ತಿರೋದಾ, ಅಥವಾ ನಾವು ಸೈಲೆಂಟ್ ಆಗಿರೋದಕ್ಕೆ ಇದಕ್ಕೆಲ್ಲ ಆಗ್ತಿದೆ? ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಪ್ರತಿಕಾರ ಭಯ ಮತ್ತೆ ಸರ್ಜಿಕಲ್ ಸ್ಟ್ರೈಕ್. ರಿಂದ 29 ಜನ ಪ್ರವಾಸಿಗರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾರ ತಪ್ಪಿಗೆ ಇದು? ಯಾರಿಂದ ಆಗಿರೋದು? ಹಾಗಾದ್ರೆ ಜಮ್ಮು ಕಾಶ್ಮೀರ ಸೇಫ್ ಅಲ್ವಾ, ಸಹಜ ಸ್ಥಿತಿಯಲ್ಲಿ ಮರಳ್ತಾ ಇಲ್ವಾ ಅಂಥೇಳಿ 370 ರದ್ದಾದ ನಂತರ ಸಹಜ ಸ್ಥಿತಿಯಲ್ಲಿ ಜಮ್ಮು ಕಾಶ್ಮೀರ ಇದೆ ಅಂಥೇಳಿ ಬೊಬ್ಬು ಬಳಿತಾ ಇರುವಂಥ ಕೆಲ ನಾಯಕರು ಇದ್ದಾರಲ್ಲ, ಅವ್ರು ಏನು ಉತ್ತರ ಕೊಡ್ತಾರೆ ಅಂಥೇಳಿ ಇಲ್ಲಿ ಅಮಾಯಕರನ್ನ ಗುರಿಯಾಗಿಸಿ ಈ ರೀತಿಯಾಗಿ ಹತ್ಯೆ ಮಾಡಲಾಗ್ತಾ ಇದೆ. ಈಗ ಈ ಒಂದು ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಗೊತ್ತಿದೆ. ಅವರ ಕೈವಾಡ ಇದ್ದೇ ಇರುತ್ತೆ, ಅವರ ಕೆಲಸನೇ ಅದು. ಬಟ್ ನಾವೇನು ಮಾಡಬೇಕು ಅಂಥೇಳಿ, ನಮ್ಮ ಈಗಿನ ಒಂದು ನಮ್ಮ ಸೈನ್ಯದ ತಾಕತ್ತು ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ, ಎಂಥದೇ ದೊಡ್ಡ ರಾಷ್ಟ್ರ ಇದ್ರೂ ಕೂಡ ಅವರ ನೆಲಕ್ಕೆ ಹೊಡೆದು ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಅನ್ನುವಂಥ ತಾಕತ್ತು ನಮ್ಮ ಸೈನ್ಯಕ್ಕೆ ಇರಬೇಕಾದ್ರೆ ಈ ರೀತಿಯ ಉಗ್ರರನ್ನ ಸದೆ ಬಡಿಯೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ. ಇನ್ನು ಈ ಘಟನೆ ಏನಾಗಿದೆಯಲ್ಲ, ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂತಹ ಉಗ್ರರ ದಾಳಿ ಆದ ನಂತರ ಸಿಎಂ ಅವರು ಕೂಡ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ. ನಾನು ಈ ಉಗ್ರರ ದಾಳಿಯನ್ನ ಬಹಳ ತೀವ್ರವಾಗಿ ಖಂಡಿಸ್ತೇನೆ. ಕರ್ನಾಟಕದ ಪ್ರವಾಸಿಗರು 2 ಮೃತರಾಗಿದ್ದಾರೆ. ಒಬ್ರು ಮಂಜುನಾಥ್ ಅಂತ, ಇನ್ನೊಬ್ರು ಭರತ್ ಭೂಷಣ್ ಅಂತ. ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ. ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವ್ರನ್ನು ಕೂಡ ಕಳಿಸಿದ್ದೀನಿ. ಅವರು
ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರೋಕ್ಕೆ ಸೇಫ್ ಆಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ಕೊಂಡು ಕರ್ಕಬಾ ಅಂತ ಹೇಳಿ. ಆಮೇಲೆ ಈ ಸತ್ತ ಡೆಡ್ ಬಾಡಿಗಳಿದಾವಲ್ಲ, ಇವರು ಯಾರು ಅವರನ್ನ ವಿಶೇಷ ಫ್ಲೈಟ್ ಮಾಡ್ಕೊಂಡು ಕರ್ಕೊಬರ್ಬೇಕು ಅಂತ ಕೂಡ ಹೇಳಿದ್ರು. ಕಾಶ್ಮೀರದಲ್ಲಿ ಉಗ್ರ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲೇದಾಗಿ AAP ವಕ್ತಾರರಾಗಿರುವಂಥ ಪುಟ್ಟಣ್ಣಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಹಾಗೇನೆ BJP ವಕ್ತಾರರಾಗಿರುವಂಥ ಸತ್ಯನಾರಾಯಣ್ ಹೇಮಾದ್ರಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ರಘು ದೊಡ್ಡೇರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ರಘು ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ರೀತಿಯ ಉಗ್ರರ ದಾಳಿ ಆಗ್ತಾ ಇದೆ ಅಂತೇಳಿ. ಈಗ ಎಲ್ಲೋ ಯಾವುದೋ ಪ್ರದೇಶದಲ್ಲಿ ಆಗಿದ್ದಲ್ಲ, ಮನೆ ಒಳಗೆ ನುಗ್ಗಿ ಮಾತಾಡಿ ಮಾಡಿರುವಂಥ ಉಗ್ರರ ದಾಳಿ ಇದು. ರಕ್ತ ದೋಕುಳಿ ಆಗಿದೆ ಅಲ್ಲಿ. ಸೊ ಇದಕ್ಕೆ ಒಳಗಡೆ ಪ್ರವೇಶ ಮಾಡಿಕೊಟ್ಟಿದ್ದು ಯಾರು ಅಂತ ನೋಡಿ, ಮೊದಲನೇದಾಗಿ ಯಾರು ನಿನ್ನೆ 28 ಅಮಾಯಕರು ಸತ್ತಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮತ್ತೆ ಅವರ ಕುಟುಂಬಕ್ಕೆ ಈ ಸಾವನ್ನ ಭರಿಸುವಂತ ಶಕ್ತಿ ದೇವರು ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಸೊ ಮೊದಲನೇದಾಗಿ ನಾವು ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇದು ಒಳ್ಳೆ ಸಮಯ ಅಲ್ಲ, ಇದು ಒಳ್ಳೆ ಸಮಯ ಅಲ್ಲ. ಮಾತಾಡ್ತಿದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ BJP RSS ನ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇದೆ ಏನು ಅಂತಂದ್ರೆ, ಸೊ ಇದು ಕಾಲವಲ್ಲ, ಇದರ ಬಗ್ಗೆ ದೇಶದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಲು ಇದು ಸದಾ ಒಳ್ಳೆ ಸಮಯ ಅಲ್ಲ ಅಂತ ಹೇಳಿ ನೋಡ್ತಾ ಇದ್ದೇನೆ. ಈಗಲಾದ್ರೂ ದಯವಿಟ್ಟು ನಮ್ಮ BJP ನಾಯಕರುಗಳು ಮತ್ತೆ BJPಯ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರ್ತಾ ಇರ್ತಕ್ಕಂಥ ಮೆಸೇಜ್ ಅನ್ನ ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ನಿಮ್ಮಂತ ಈ ದರಿದ್ರ ಕೆಟ್ಟ ಬುದ್ಧಿಯಿಂದನೇ, ಈ ಫೇಕ್ ವಾಟ್ಸಪ್ ಮೆಸೇಜ್ ಗಳಿಂದನೇ ಇವತ್ತು 28 ಅಮಾಯಕರು ಸತ್ತಿರ್ತಕ್ಕಂಥದ್ದು. ಸೊ ನಾನು ಈಗ ರಾಜ್ಯ ಸರ್ಕಾರದ ಭಾಗವಾಗಿ ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದನ್ನ ಸಹಕಾರವನ್ನ ಕೋರ್ತೇವೆ. ಆದ್ರೆ ನಿಜವಾಗ್ಲೂ ಈ ವೈಫಲ್ಯಕ್ಕೆ ಮುಖ್ಯ ಕಾರಣ ಏನು? ಅದು ದೇಶದ ಗಡಿಯೊಳಗೆ ತುಂಬಾ ದೂರ ಇದೆ, ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಅಲ್ಲ. ಸೊ ಅಷ್ಟೆಲ್ಲ ದೂರದಲ್ಲಿ ಇದ್ರೂ ಕೂಡ ಬಂದು ಹೇಗೆ ಇಷ್ಟು ನುಸುಳುಕೋರರು ಬಂದ್ರು. ಲಾಸ್ಟ್ ಟೈಮ್ ಇದೇ ಕೂಡ ಹೇಳಿದ್ರು, ಆ RDX ಅನ್ನ ಅಷ್ಟು ದೊಡ್ಡ ಪ್ರಮಾಣದ RDX ಅನ್ನ ತೆಗೆದುಕೊಂಡು ಬಂದು ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯನ ನರೇಂದ್ರ ಮೋದಿ ಅವರು ಮತ್ತೆ ಗೃಹ ಸಚಿವರು ಆದಂತ ಅಮಿತ್ ಶಾ ಅವರು ಮತ್ತೆ ಓವರ್ ಆಲ್ ಆಗಿ BJP ಅವರು ಏನಿದೆ ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ ಅಧಿಕಾರದಲ್ಲಿದೆ. ಏನು ಅವರ ಮಾತನ್ನ ಸ್ಲೋಗನ್ ಹೇಳ್ತಾ ಇದ್ರು, ನಮಗೆ ಅಧಿಕಾರ ಕೊಡಿ, ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಅನ್ನ ನಾವು ಟೆರರಿಸಂ ಅನ್ನ ಹಾಳು ಮಾಡ್ತೇವೆ, ನಾವು ತೊರೆದಾಕ್ತೇವೆ ಅಂತ ಹೇಳಿ. ಅದು ಇವ್ರಿಗೆ 11 ವರ್ಷ 11 ವರ್ಷ ಆಯ್ತು ನಾವು ಅಧಿಕಾರ ಕೊಟ್ಟು. 11 ವರ್ಷ ಅಧಿಕಾರ ಕೊಟ್ಟರು ಕೂಡ ಟೆರರಿಸ್ಟ್ ಅನ್ನ ಅತಿ ಭೀಕರವಾದಂತ ರಾಜಾರೋಷವಾಗಿ ಬಂದು ಅಮಾಯಕ ಜನರನ್ನ ಶೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಹೀನ ಕೃತ್ಯ, ಇದಕ್ಕಿಂತ ವೈಫಲ್ಯಗಳು ನನಗೆ ಇನ್ನು ಬೇರೆ ಭಾಷೆಗಳು ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಸಮರ್ಥ ಸರ್ಕಾರ ಇದ್ದಾಗ ಮಾತ್ರ ಈ ರೀತಿ ನಡೆದಕ್ಕೆ ಸಾಧ್ಯ. ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಮತ್ತೆ BJP ಸರ್ಕಾರ ಏನಿದೆ, ಈ BJP ಸರ್ಕಾರದ ಅಸಮರ್ಥತೆಯಿಂದ ಆಗ್ತಾ ಇರ್ತಕ್ಕಂಥದ್ದು. BJP ಅವರು ಪುಂಖಾನುಪುಂಖವಾಗಿ ಹೇಳ್ತಾ ಇದ್ರು, ನಾವು ಡಿಮಾನಿಟೈಸೇಷನ್ ಮಾಡಿರೋದೇನಕ್ಕೆ ಅಂತಂದ್ರೆ ನಾವು ಟೆರರಿಸಂ ಆಕ್ಟಿವಿಟೀಸ್ ಗಳನ್ನ ಕಮ್ಮಿ ಮಾಡೋದಕ್ಕೆ ಅಂತ ಹೇಳಿ. ಆದ್ರೆ ವಾಸ್ತವದಲ್ಲಿ BJP ಸರ್ಕಾರ ಡಿಮಾನಿಟೈಸೇಷನ್ ಮಾಡಿದ ನಂತರನೇ ಟೆರರಿಸ್ಟ್ ಆಕ್ಟ್ಗಳು ಜಾಸ್ತಿ ಆಗಿದೆ. BJP ಅಧಿಕಾರಕ್ಕೆ ಬಂದ ನಂತರನೇ ಟೆರರಿಸ್ಟ್ ಆಕ್ಟ್ಗಳು ಜಾಸ್ತಿ ಆಗಿದೆ. ಸೊ ಅದಕ್ಕಿಂತ ಮುಖ್ಯವಾಗಿ ಮೇಲಾಗಿ ಏನಾಗಿದೆ ಅಂತ ಹೇಳಿದ್ರೆ, BJP ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಅಟ್ಯಾಕ್ಗಳು ಜಾಸ್ತಿ ಆಗಿದ್ದಾವೆ. ಯಾಕೆ ಅಟ್ಯಾಕ್ಗಳು ಜಾಸ್ತಿ ಆಗಿದ್ದಾವೆ? ಸೊ ಈ ಅಟ್ಯಾಕ್ಗಳೆಲ್ಲ ಮುಖ್ಯ ಕಾರಣಗಳು ಯಾರು? ಇದನ್ನ ನಮ್ಮ BJP ಸರ್ಕಾರ ನೇರವಾಗಿ ಹೊಣೆ ಹೊರಬೇಕಾಗ್ತದೆ. ನಾವು ಈ ಸತ್ತಿರ್ತಕ್ಕಂತ ಅಮಾಯಕರ ಜೀವನ ನಾವು ವಾಪಸ್ ತರೋದಕ್ಕಾಗೋದಿಲ್ಲ. ಆದ್ರೆ ಈ ಸತ್ತಿರ್ತಕ್ಕಂಥವ್ರಿಗೆ ನಾವು ಮುಂದಿನ ದಿನದಲ್ಲಿ ಇದಾಗಲ್ಲ ಅಂತ ಏನ್ ಗ್ಯಾರಂಟಿ? ಇವ್ರದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹೇಳಿದ್ರು ಡಿಮಾನಿಟೈಸೇಷನ್ ಮಾಡಿದ್ರೆ ಹೋಗ್ಬಿಡ್ತದೆ, ಆರ್ಟಿಕಲ್ 370 ತೆಗೆದ್ರೆ ಟೆರರಿಸಂ ನಿಂತೋಗ್ತದೆ ಅಂತ ಹೇಳಿ. ಅದೆಲ್ಲ ನಿಂತ್ರೂ ಕೂಡ ಇದಿನ್ನೂ ಕಂಟಿನ್ಯೂ ಆಗ್ತಿದೆ ಅಂತ ಅಂದ್ರೆ ಇದಕ್ಕೆ BJPಯ ಮೂಲ ವೈಫಲ್ಯವೇ ಕಾರಣ. ಮಾನ್ಯ ಅಮಿತ್ ಶಾ ಅವರು BJPಯ ನರೇಂದ್ರ ಮೋದಿ ಅವರು ನೇರವಾಗಿ ಇದಕ್ಕೆ ನೇರವಾದಂತ ಹೊಣೆಯನ್ನ ಹೊರಬೇಕು. ನಾನು ರಾಜೀನಾಮೆ ಕೇಳಲ್ಲ, ರಾಜೀನಾಮೆ ಕೊಟ್ಟು ಇವರು
ಮನೆಗೆ ಹೋಗಿ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಇವ್ರದಿಂದ ಆಗಿರ್ತಕ್ಕಂಥ ತಪ್ಪನ್ನ ಈ ದೇಶದ ಮುಂದೆ ತಲೆ ತಗ್ಗಿಸಿ ಏನು ಕ್ಷಮೆ ಯಾಚಿಸ್ಬೇಕು. ಯಾಕೆಂದ್ರೆ ಅಸಮರ್ಥತೆ ನನಗೆ ಯೋಗ್ಯತೆ ಇಲ್ಲ ಸರ್ಕಾರವನ್ನು. ರಘು ಸರ್, ನಿಮ್ಮ ಫ್ರೇಮ್ ಸರಿ ಇಲ್ಲ. ವಾಪಸ್ ಬರ್ತೀನಿ. ಸತ್ಯನಾರಾಯಣ ಸರ್, ಈಗ ಈ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ಈ ಬಿಜೆಪಿ ಸರ್ಕಾರ ಅನ್ನೋದು. ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಹೇಮಕುಮಾರ್ ಸರ್, ನಾನು ಸರ್ವಪ್ರಥಮ ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರನಾಗಿ ಈ ದುರಂತದಲ್ಲಿ ಬಲಿಯಾದವರಿಗೆ, ಬಲಿದಾನ ಮಾಡದಂತವರ ಎಲ್ಲರಿಗೂ ಅವ್ರ ಜೊತೆಗೆ ಅಖಂಡವಾಗಿ ಭಾರತೀಯ ಜನತಾ ಪಕ್ಷ ನಿಲ್ತಾ ಇದೆ. ಅವರ ಕುಟುಂಬಕ್ಕೆ ಈ ಶಕ್ತಿಯ, ಈ ದುಃಖವನ್ನು ಸಹಿಸುವಂತ ಶಕ್ತಿಯ ಪರಮಾತ್ಮನು ನೀಡಲಿ ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ಅವರಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ವಿಷಯಕ್ಕೆ ಬರ್ತೀನಿ. ಏನು ಈ ದರಿದ್ರ ಕಾಂಗ್ರೆಸ್ಸಿಗರು ಹೇಮಕುಮಾರ್ ಸರ್, ಒಂದೇ ನಿಮಿಷ ಆ ಮನುಷ್ಯನಿಗೆ ಹೇಳ್ರಿ, ಪ್ರತಿಯೊಂದು ಡಿಬೇಟಿಗೆ ಬರೋದು ಕೆಟ್ಟ ಶಬ್ದಗಳು ಮಾತಾಡೋದು, ಪದ ಪ್ರಯೋಗಗಳನ್ನ ಸರಿಯಾಗಿ ಮಾತಾಡಂತ ಹೇಳ್ರಿ. ಅವ್ನ ಡಿಬೇಟ್ಗೆ ಅವ ಅಯೋಗ್ಯ ವಕ್ತಾರವ ಕೆಪಿಸಿಸಿದು ಬಿಜೆಪಿ ಅಂತ ಹೇಳ್ತಾನೆ. ಇವ್ನು ದರಿದ್ರ ಕಾಂಗ್ರೆಸ್ಸಿಗ ರಾಷ್ಟ್ರದ ದುರಂತ ಸಂದರ್ಭದಲ್ಲಿ ಕೂಡ ಅಲ್ಲ, ಈಗ ಈ ರೀತಿಯ ನಮ್ಮಲ್ಲಿ ಕಚ್ಚಾಟ ಇರೋದ್ರಿಂದ ಹಿಂಗ ಆಗ್ತಾ ಇರೋದು. ದಯವಿಟ್ಟು ತಾಳ್ಮೆಯಿಂದ ಇರಿ. ಹೇಮಕುಮಾರ್ ಸರ್, ಅವನು ಆ ದರಿದ್ರ ರಘು ಸರ್ ನಾನು ಬರ್ತೀನಿ, ವಾಪಸ್ ಬರ್ತೀನಿ. ರಘು ಸರ್, ಇದೇ ಕಠಿಣ ಪದಗಳ ಪ್ರಯೋಗ ರಘು ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಾನು ಬರ್ತೀನಿ. ದೇಶದ ಜನತೆಗೆ ದ್ರೋಹ ಮಾಡಿದ್ದೀರಿ. 28 ಜನ ಅಮಾಯಕರನ್ನ ಕೊಲೆ ಮಾಡಿದ್ದೀರಿ. ಇದರಲ್ಲೂ ಮಾತಾಡೋದು ನಿಮಗೆ ಬೀದಿನಲ್ಲಿ ಜನರಿಗೆ ನಿಮಗೆ ಏನ್ ನೋಡಿತಾರೋ ಗೊತ್ತಿಲ್ಲ. ಜಾಸ್ತಿ ಮಾತಾಡೋದನ್ನ ನಿಂತು ಕೆಲಸ ಮಾಡಿ. ಸ್ಟಾಪ್ ನಾನ್ಸೆನ್ಸ್. ಯೋಗ್ಯತೆ ಇಲ್ಲ ನಿಮ್ಗೆ, ಮಾನ ಮರ್ಯಾದೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರದ ಹೋಗ್ಲಿ. ಅದನ್ನ ಬಿಟ್ಟು ಮಾನ ಮರ್ಯಾದೆ ಕಾಂಗ್ರೆಸ್ ಪಕ್ಷ ಏನು ನಿಮ್ಮ ಯೋಗ್ಯತೆಗೆ ನಿಮ್ಮ ಬಿಜೆಪಿ ಸರ್ಕಾರ ನಪುಂಸಕ ಸರ್ಕಾರ, ಬಿಜೆಪಿ ನಪುಂಸಕ ಸರ್ಕಾರ, ಮಾತಾಡ್ಬೇಕು. ಬಾಯಿನಲ್ಲಿ ಹಿಡಿತಾ ನೀವು ಇವತ್ತು ಅಮಾಯಕರನ್ನ ಕೊಲೆ ಮಾಡಿದ್ದೀರಿ. ಇದನ್ನ ನೀವು ದಯವಿಟ್ಟು ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಏನು ಕೇಳ್ತಾ ಒಂದೇ ನಿಮಿಷ ರಘು ಸರ್, ಎಲ್ಲ ನಿಮ್ಮ ಪ್ರತಿಕ್ರಿಯೆ ನಾನು ವಾಪಸ್ ಕೇಳ್ತೀನಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದೇ ನಿಮಿಷ ಸತ್ಯನಾರಾಯಣ ಸರ್, ಈಗ ಈ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಾಗತ್ತೆ. ಈ ಕಚ್ಚಾಟವನ್ನ ಇದ್ರೆ ಖಂಡಿತವಾಗಿಯೂ ಕೂಡ ಮತ್ತೆ ಅಲ್ಲೆಲ್ಲ ಹೊಡೆದು ಹೋಗ್ತಾರೆ. ನಾನು ನನ್ನ ವಿಚಾರ ಹೇಳ್ತಾ ಇದ್ದೀನಿ. ಆತಗೆ ಸುಮ್ ಕೂಡ ಕೇಳ್ರಿ, ಮೊದ್ಲೇ ಕೇಳಿಸ್ಕೊಳಕ್ ಕೇಳ್ರಿ. ಈಗ ಆತ ಮಾತನಾಡುವಾಗ ನಾನು ಸುಮ್ನೆ ಕೇಳಿಸ್ಕೊಂಡಲ್ಲ, ಹಂಗ ನಾವ್ ಮಾತನಾಡುವಾಗ ಕೇಳಿಸ್ಕೋಬೇಕಾಗಿದ್ದ ಅವ್ನ ಧರ್ಮ ತಾನೇ. ಬಿಜೆಪಿ ವಕ್ತಾರರಿಗೆ ಮಾನ ಮರ್ಯಾದೆ ಇದ್ರೆ ಸರಿಯಾಗಿ ಮಾತಾಡೋದನ್ನ ನಿನ್ನ ಮಾನ ಮರ್ಯಾದೆ ಇಲ್ವೋ? ಯಾವ ಆಧಾರ ಮೇಲೆ ದರಿದ್ರ ಅಂತ ಬೇಡ ಸತ್ಯನಾರಾಯಣ. ಒಂದ್ ನಿಮಿಷ, ಈಗ ಆಂಕರ್ ಅವರನ್ನ ಎಲ್ಲ ಆಚೆ ಹಾಕ್ತೀರಾ ಇಲ್ಲ ನನ್ನ ಭಾಷೆಯನ್ನ ಶುರು ಮಾಡ್ಲಾ? ಮಾನ ಮರ್ಯಾದೆ ಇದೆ ಅಯೋಗ್ಯನಿಗೆ. 28 ಅಮಾಯಕರನ್ನ ಕೊಲೆ ಅಲ್ಲ, ತಾಳ್ಮೆಯಿಂದ ಮಾತಾಡಿ. ಬೇಡ ಏಕವಚನ ಬಿಜೆಪಿ ಹೋಗ್ತಾನೆ ಕಿತ್ತಾಚೆ ಹಾಕ್ರಿ. ಮಾನ ಮರ್ಯಾದೆ ಕೇಳಿ ಅವನಿಗೆ. ಬೇಡ ಇಬ್ಬರದು ಬೇಡ ರಘು ಅವರೇ, ಅಯೋಗ್ಯನ ತರ ಮಾತಾಡಬಾರ್ದು. ಅವನನ್ನ ಒದ್ದು ಆಚೆ ಹಾಕಿ. ಫಸ್ಟ್ ಈ ದೇಶದ 28 ಅಮಾಯಕರನ್ನ ಕೊಲೆ ಮಾಡಿದ್ದಾನ ಅವನು. ಬೇಡ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದಾಗಿ ಈ ರೀತಿಯ ಘಟನೆಗಳು ಜಾಸ್ತಿ ಆಗುತ್ತೆ. ಬಿಜೆಪಿ ರಾಜಕೀಯ ತೆವಲಿಗೆ ರಘುವರೇ, ಬೇಡ ಇಲ್ಲಿ ನಮ್ಮ ವೈಯಕ್ತಿಕ ವಿಚಾರ ಬೇಡ ಇಲ್ಲಿ. ಬಿಜೆಪಿಯ ನಪುಂಸಕ ಸರ್ಕಾರ ಅಲ್ಲ, ನಮ್ಮ ವೈಯಕ್ತಿಕ ವಿಚಾರ ಇಲ್ಲಿ ಬೇಕಾಗಿಲ್ಲ. ಈ ಘಟನೆ ಆಗಿದೆ, ಈ ಘಟನೆಗೆ ಮುಂದೆ ಏನು ಅಂತ ಅವ್ನು ಕಳಿಸ್ಬೇಡ ಅಂತ ಹೇಳ್ತಾ ಇದಾರ ಹೇಮಕುಮಾರ್ ಸರ್. ಅಲ್ಲ, ಒಂದೇ ನಿಮಿಷ, ಅಲ್ಲ ಒಬ್ಬರೇ ಮಾತಾಡಿ. ಈಗ ಒಂದು ನಿಮಿಷ, ಒಂದು ಏಕವಚನದಲ್ಲಿ ಮಾತಾಡಿದ್ರೆ ಅವನಿಗೆ ಏಕವಚನದಲ್ಲಿ ಒಂದೇ ನಿಮಿಷ, ನಾನು ನಿಮ್ಮ ಹತ್ರ ಬರ್ತೀನಿ. ಒಂದೇ ನಿಮಿಷ, ಬೇಡ ಈ ರೀತಿ ಕಿತ್ತಾಡ ಬೇಡ. ಅಯೋಗ್ಯನಿಗೆ ಅವನಿಗೆ ಬೇಡ ಆ ರೀತಿಯ ಪದ ಬಳಕೆ ಬೇಡ. ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಬೇಡ ಸತ್ಯನಾರಾಯಣ ಸರ್, ಬೇಡ ಆ ರೀತಿಯ ಪದ ಬಳಕೆ ಬೇಡ. ಈಗ ಆಗ್ತಾ ಇರೋದು ಸರ್ಕಾರ ನಿಂತು ಬೇಡ ಅಂತ ರಘು ಸರ್, ಒಂದೇ ನಿಮಿಷ ತಾಳ್ಮೆಯಿಂದ ಇರಿ. ಸತ್ಯನಾರಾಯಣ ಸರ್, ದಯವಿಟ್ಟು ಈ ರೀತಿ ಏಕವಚನ ಪದವನ್ನು ಬಳಸೋದು ಬೇಡ. ಈಗ ಆಗಿರೋದು ಏನು? ಈಗ ಈ ರೀತಿಯಾಗಿ ಮನೆ ಒಳಗೆ ನುಗ್ಗು ಹೊಡಿತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದು.
ಸೊ ಈ ರೀತಿ ಆಗೋದು ಬೇಡ ಅಂತೇಳಿ ಈ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ವೈಯಕ್ತಿಕ ಆರೋಪ ಪ್ರತ್ಯಾರೋಪ ಸರಿ ಅನ್ಸೋದಿಲ್ಲ ಇದು. ಇಲ್ಲಿ ಯಾರು ಕೂಡ ಒಕ್ಕಲಿಗನ ದಲಿತ ಅಂತೇಳಿ ಯಾರು ಕೇಳಿ ಒಳ್ಳಿಲ್ಲ. ಅಲ್ಲಿ ಹಿಂದೂ ಅಂತ ಹೇಳಿದ ತಕ್ಷಣ ಗುಂಡು ಹಾಕಿದ್ರು. ನೀವು ಹಾಗೆ ಸಂಪರ್ಕದಲ್ಲಿ ಸರ್ ಮಾತಾಡ್ತೀನಿ ಸರ್ ಪುಟ್ಟಣ್ಣಗೌಡ್ರು. ಈಗ ಈ ರೀತಿಯ ಘಟನೆ ಆಗ್ತಾ ಇದೆ ಅಂದರೆ ಈಗ ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯ ನಿರ್ಲಕ್ಷ್ಯದಿಂದನೇ ಈ ರೀತಿ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಮನೆ ಒಳಗೆ ಅಂದರೆ ಒಳಗಡೆ ಬಂದು 2 ಗಂಟೆ ಅಲ್ಲಿರುವಂಥ ಪ್ರವಾಸಿಗರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಕೇಳಿ ಬಟ್ಟೆ ಬಿಚ್ಚಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮವರು ಕೈವಾಡ ತಾನೇ ಇರೋದು. ನಾನು ಈ ವಿಷಯದ ಬಗ್ಗೆ ತುಂಬ ಖಂಡಿಸ್ತೀನಿ. ಮತ್ತು ಈ ಸತ್ತಂಥ 28 ಕುಟುಂಬಗಳಿಗೂ ಆ ದೇವರು ಶಕ್ತಿ ಮತ್ತು ಧೈರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ವಿಷಯಕ್ಕೆ ಬರ್ತೀನಿ ಸರ್. ನೋಡಿ, ಕಾಂಗ್ರೆಸ್ ವಕ್ತಾರರು ಇವತ್ತಿನ ದಿನ BJP ವಕ್ತಾರರು, ಕಾಂಗ್ರೆಸ್ ವಕ್ತಾರರು ಏನವರು ತುಂಬ ಕೆಟ್ಟದಾಗೇನು ಮಾತಾಡಿಲ್ಲ, ಹೇಳಿದ್ರು. ಸೊ BJP ಅವರು ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದೆ ಅಯೋಗ್ಯ ಅಂತ ಮಾತಾಡಿದ್ರೆ ಅವ್ರಿಗೇನು ರೈಟ್ಸ್ ಇದೆ? ಅವ್ರಿಗೆ ತಾಳ್ಮೆ ಇಲ್ಲ ಅಂತಂದು ದಯವಿಟ್ಟು ಗಮನ ಕೊಡಿ ರೇ. ಸ್ವಲ್ಪ ಮಾತಾಡ್ತಾ ಇದ್ದೀನಿ, ಇರ್ರಿ ಸತ್ಯನಾರಾಯಣ ಅವರೇ, ಸ್ವಲ್ಪ ಇರ್ರಿ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಗೊತ್ತಾನೆ. ನಿಮ್ಮ ಮಾತು ನಾನು ಕೇಳೋದನ್ನ ಕೇಳಿ ಆಮೇಲೆ ಹೇಳಿ. ಅವ್ರು ಮಾತಾಡೋದು ತಪ್ಪು. ಸ್ವಲ್ಪ ತಾಳ್ಮೆ ಇರ್ರಿ. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಳ್ರಿ ಸತ್ಯನಾರಾಯಣ ಅವರೇ, ಕೂತ್ಕೊಳ್ರಿ. ಸ್ವಲ್ಪ ಮಾತಾಡೋದಕ್ಕೆ ಬರೋದಲ್ಲ. ಅಯೋಗ್ಯ ಅನ್ನೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ನಿಮ್ಗೆ ಯಾರು ಕೊಟ್ಟಿದ್ರು ನಿಮ್ಗೆ ಅಯೋಗ್ಯ ಅನ್ನೋದಕ್ಕೆ? ಮಾತಾಡಿ ಸ್ವಲ್ಪ ಕೂತ್ಕೊಳ್ಳಿ ಸುಮ್ಮನೆ. ಅವ್ರು ಮಾತಾಡ್ತಾರ್ರಿ, ಅದ್ ಕೊಚ್ಚ ಮಾತಾಡತ್ತೆ. ನೀವು ಕೊಚ್ಚಿದೇನ್ರಿ? ಕೊಚ್ಚದ ನೀವು ಹೇಳ್ರಿ, ಮಾತಾಡಿ. ಅಯೋಗ್ಯ ನಿಮ್ಗೆ ದರಿದ್ರ ಅಂತ ನಿಮ್ಗೆ ಹೇಳಿದ್ರೇನ್ರಿ ಅವರು? ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಅವ್ರು 1000 ಹೇಳ್ಬೋದು, ನಿಮಗೆ ತಾಳ್ಮೆ ಇದೆ ಅಲ್ವೇನ್ರಿ? ಕೂತ್ಕೊಳ್ರಿ. ನೀವು ಸಂಸ್ಕಾರ ಇರೋಂಥ ಪಕ್ಷ ನಿಮ್ದು. ಅಯೋಗ್ಯ ಅಂತ ಹೇಳೋದಕ್ಕೆ ನಿಮ್ಗೆ ಏನ್ ರೈಟ್ಸ್ ಐತೆ? ಹೌದ್ರಿ, ನೀವು ಅಯೋಗ್ಯ ಅಂತ ಅವ್ರು ಹೇಳಿಲ್ಲ. ಅವ್ರು ನೀವ್ ಯಾಕೆ ಹೇಳ್ತೀರಾ? ಕೂತ್ಕೊಳ್ಳಿ, ಆಮೇಲೆ ಮಾತಾಡಿ ಅದ್ರ ಬಗ್ಗೆ. ನೋಡಿ ಸರ್, ಕೂತ್ಕೊಳ್ಳಿ, ಆಮೇಲೆ ಮಾತಾಡಿ. ಸತ್ಯನಾರಾಯಣ ಅವರೇ, ನಿಮ್ಮ ಪದ ಬಳಕೆಗಳು, ನಿಮ್ಮ ವಾಕ್ಚಾತುರ್ಯ ಚೆನ್ನಾಗಿಲ್ಲ. ಮಾತಾಡ್ಬೇಕಾದಾಗ ನೀವು BJP ಸಿದ್ಧಾಂತದ ಪಕ್ಷ ನಿಮ್ದು. ಮಾತಾಡ್ಬೇಕಾದಾಗ ಯೋಚನೆ ಮಾಡಿ ಮಾತಾಡಿ. ಕೊಚ್ಚೆ ಮಾತಾಡತ್ತೆ. ನೀವ್ ಯಾಕೆ ಅದ್ರಲ್ಲಿ ಹೋಗಿ ಬೀಳ್ತೀರಾ? ಓಕೆ ಸರ್, ಇದು ನೋಡಿ ಏನಂತಂದರೆ, ಪುಲ್ವಾಮಾ ದಾಳಿ ಆಗ್ಬೋದು. ಇವತ್ತಿನ ದಿನ ನೀವು ಸಿಂಪಲ್ ತುಂಬ ಸಣ್ಣ ಉದಾಹರಣೆ ಕೊಡ್ತೀನಿ. ಗೋವಾದಿಂದ ಒಂದು ಲಿಕ್ಕರ್ ಬಾಟ್ಲ್ ತರಬೇಕು ಅಂದರೆ ಎಷ್ಟೆಲ್ಲ ಚೆಕ್ಕಿಂಗ್ ಇರುತ್ತೆ. ನಮ್ಮ ಬಾರ್ಡರ್ ದಾಟಬೇಕು ಅಂದರೆ ಅಷ್ಟೆಲ್ಲ ಚೆಕ್ಕಿಂಗ್ ಇರಬೇಕಾದಾಗ ಇವತ್ತಿನ ದಿನ ಡಾಕ್ಟರ್ ದಿನೇಶ್ ಅವರು ನನಗೆ ನನ್ನ TV ಪ್ರೋಗ್ರಾಮಲ್ಲಿ ನೋಡಿದೆ. ಕಾಶ್ಮೀರದಲ್ಲಿದ್ದಾರೆ. ಹಿಂದೆ ಇದ್ದಂಥ ಕಾಶ್ಮೀರ ಅಲ್ಲ, ಇವತ್ತು ತುಂಬ ಅದ್ಭುತವಾಗಿದೆ. ಮೋದಿಯವರು ಬಂದಮೇಲೆ ನನಗೆ ಖುಷಿ ಆಯ್ತು. ನಮಗೂ ಯಾರಾನೇ ಇರ್ಬೋದು, ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಬಟ್ ಎಲ್ಲೋ ನಮಗೆ ಮುನ್ಸೂಚನೆ ಇತ್ತು ಅಂತ. ಸೊ ಅವ್ರಿಗೆಲ್ಲ ಮುನ್ಸೂಚನೆ ಇದ್ರೂ ಅವ್ರಿಗಿನ್ನ ಮುನ್ಸೂಚನೆ ಸರ್ಕಾರಕ್ಕಿರಬೇಕು. ಅಲ್ಲಿ ಇದ್ದಂಥ ಗೃಹ ಮಂತ್ರಿಗಳಿಗಿರ್ಬೋದು, ರಾಜನಾಥ್ ಸಿಂಗ್ ಅವ್ರಿಗಿರಬೇಕು. ಮೋದಿಯವರಿಲ್ಲ ಬಿಡಿ, ನಾವು ಮೋದಿಯವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಇವರೆಲ್ಲ ಏನು ಕತೆ ಕಾಯ್ತಿದ್ದಾರಾ? ಇವ್ರಿಗೆಲ್ಲ ವಿಷಯಗಳು ಗೊತ್ತಿದ್ದೂ ಯಾಕೆ ಅಲರ್ಟ್ ಆಗಲಿಲ್ಲ? ಅಂಥ ಒಂದು ಜಾಗದಲ್ಲಿ ಇವರು ರಾಜಾರೋಷವಾಗಿ 5-6 ಜನ ಹೋಗ್ಬಿಟ್ಟು ಗುಂಡು ತೊಗೊಂಡು ಹೊಡಿತಾರೆ ಅಂತಂದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ತೆಗ್ದಾಕ್ದೆ ಅವ್ರನ್ನ. BJP ನಾನು ಮತ್ತೆ ಇದು ಮಾಡಿ ಅಂತ ಅದು ಪ್ಲೇಸ್ಮೆಂಟ್ ಚೇಂಜ್ ಮಾಡಿ. ಗಡ್ಕರಿ ಅವ್ರಿಗೂ ಯಾರು ಸಮರ್ಥರಿದ್ದಾರೆ ಅಂಥವ್ರು ಕೊಡಿ, ಕೆಲಸ ಮಾಡೋ ಅಂಥವ್ರು ಕೊಡಿ. ಇಂಥ ಉಡಾಫೆಗಳು ಕೊಡಬೇಡಿ ಅಂತ ನಾನು ನೇರವಾಗಿ ಹೇಳ್ತೀನಿ. ನಾನು ಇವತ್ತು ಅದು 28 ಕುಟುಂಬಕ್ಕೆ ಸಂತಾನ ಹೇಳೋರು ಯಾರು? ನೀವು ಹೋಗ್ಬೋದು. ಮತ್ತು ಇನ್ನೊಬ್ರು ಯಾರು ಹೇಳ್ತಾರೆ, ಯಾರೋ ಪ್ರತಾಪ್ ಸಿಂಹ ಅವ್ರು ಹೇಳಿದ್ರು, ನಾವೆಲ್ಲ ಒಂದಾಗಿರ್ಬೇಕು. ನಾವು ಒಂದೇ, ಹಿಂದೂಗಳು ಯಾವತ್ತಿದ್ರು ಒಂದೇ. ನಾವು ಪ್ರಾಣ ಹೋಗುತ್ತೆ ಅಂದರೆ ನಾನು ಇವತ್ತಿನ ದಿನ ನಮ್ಮ ದೇಶದಲ್ಲಿ ನಾನು ಭಯೋತ್ಪಾದನೆನ ಕಟುವಾಗಿ ಖಂಡಿಸ್ತೀನಿ. ನಾನು ಇವತ್ತು ನಮ್ಮ ದೇಶದ ಜನ, ನಮ್ಮ ಅಣ್ಣ ತಮ್ಮದು ಇವತ್ತು ಮತ್ತಿಕೆರೆಯಿಂದ ಒಬ್ಬರು ಸತ್ತೋಗಿದ್ದಾರೆ ಪಾಪ. ಅವ್ರ ಫ್ಯಾಮಿಲಿಗೆ ಸಂತಾನ ಹೇಳೋದಾಗಿ ಬಿಟ್ಬಿಟ್ಟು ಇವರು ಪಕ್ಷದಲ್ಲಿ ರಾಜಕೀಯ ಪಕ್ಷವಾಗಿ ಕಿತ್ತಾಡ್ತಾ ಇರೋದ್ರಿಂದನೇ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿಗೆ ಬಂದಿರೋದು ಸರ್. ಇವತ್ತಿನ ದಿನ ನೋಡಿ, ಪುಲ್ವಾಮಾ ದಾಳಿ ಆದಾಗಲೇ ಎಕ್ಕಾಮಕ್ಕ ಹೊಡೆದು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರು ಹುಡುಕೊಡಿರಿ. ಇವತ್ತು ಟೆಕ್ನಾಲಜಿ ಚೆನ್ನಾಗಾಗಿದೆ. ಮೋದಿಯವ್ರು ಬಂದ್ಬಿಟ್ಟು ಟೆಕ್ನಾಲಜಿ ಚೆನ್ನಾಗಿದೆ ಅಂತ ಹೇಳ್ತೀರಲ್ವಾ? ಹೊಡಿರಿ ಯಾವೊಂದು ಭಯೋತ್ಪಾದಕ ಇದನ್ನ. ಇಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಸಾರಿ ಸರ್, ನಾವು ಬರ್ತೀವಿ ಕನ್ನಡಿಗರು, ನಿಂತ್ಕೊಳ್ತೀವಿ ಗನ್ನಿಟ್ಕೊಂಡು. ನಿಮಗೆ ತಾಕತ್ತಿದ್ಯಾ? ಕೊಡಿ. ಇದನ್ನ ಯಾತಕ್ಕೆ? ಇದ್ರ ಬಗ್ಗೆ ಇನ್ನು ಮೀಟಿಂಗ್ ಮಾಡಬೇಕಾ ನೀವು? ಏನು ಮೀಟಿಂಗ್ ಮಾಡ್ತೀರಾ? 28 ಫ್ಯಾಮಿಲಿಗೆ ನ್ಯಾಯ ಕೊಡಿಸ್ತೀರಾ ನೀವು ಇವತ್ತಿನ ದಿನ? ಬೇಕಾಗಿಲ್ಲ, ಯುದ್ಧ ಶುರು ಮಾಡಿ. ನಿಮಗೆ ತಾಕತ್ತಿಲ್ವಾ? ಇದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾ ನೀವು? ಇದು ಇವತ್ತು ಡಿಸ್ಕಸ್ ಮಾಡ್ತೀರಾ? ಅವತ್ತು ಲಾಸ್ಟಲ್ಲಿ ಬಾಂಬೆನಲ್ಲಿ ಆಯಿತು, ಪುಲ್ವಾಮಾ ಏನಾಯ್ತು? ಇವತ್ತು ಹೋಗಿ ಹೊಡೆದ್ವಿ ಅಂತ ಹೇಳಿದ್ರೆ ಯಾರು ಸತ್ರು ಯಾರು ಬಿಟ್ಟರು ನಮ್ಗೆ ಗೊತ್ತಿಲ್ಲ ಸರ್. ಇವತ್ತು ನಿಮಗೆ ಸಂಪೂರ್ಣವಾಗಿ ಬಹುಮತ ಇದೆ. ನಿಮಗೆ ರಾಜಕೀಯ ಬಿಟ್ಬಿಡಿ. ನಮ್ಮ ದೇಶ, ನಮ್ಮ ಜನ. BJP ಅವ್ರು ಮಾಡಿ ಕೆಲಸ ಮಾಡಿ ಸರ್.
ಇಲ್ಲಿಂದ ಒಬ್ಬ ಸಂಸದನಾದ್ರೂ ಹೋಗ್ಬಿಟ್ಟು ಅಲ್ಲಿ ಬಂದಿದ್ದಾರೆ ಸರ್, ಇವತ್ತು ಕಾಂಗ್ರೆಸ್ ಅವ್ರು ಹೋಗಿದ್ದಾರೆ, ಅವ್ರೊಬ್ರು ಹೋಗಿದ್ದಾರೆ, ಹೋಗಿ ಇದ್ರ ಬಗ್ಗೆ ಮಾತಾಡಿ, ನಿಂತ್ಕೊಳ್ಳಿ. ನೀವು ಯಾಕೆ ಬಿಟ್ಬಿಟ್ಟು ಇಲ್ಲಿ ಮಾಧ್ಯಮದ ಮುಂದೆ ಮಾತ್ರ ನೀವು ಮಾತಾಡ್ತಿದ್ದೀರ. ನಾವು ಅವ್ರ ಹಂಗೆ ನಾವು ನಾವು ಒಂದೇ ರೀ. ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇನೆ. ಇವತ್ತು ನಿಮ್ಮ 2 ದಿವಸದ ಹಿಂದೆ ಒಬ್ಬ ಕಮಾಂಡೋ ಒಬ್ಬ ಕನ್ನಡಿಗನ ಹೊಡೆದ್ನಲ್ಲ ಸರ್, ಎಕ್ಕ ಹೊಡೆದ್ನಲ್ಲ ಸರ್, ಏನು ಮಾತಾಡಿದ್ರಿ? ತಾಕತ್ತಿಲ್ವ ನಿಮ್ಗೆ ಅದ್ರ ಬಗ್ಗೆ ಮಾತಾಡ? ಅವ್ನು ನಮ್ಮವನೇ, ಹೋಗಿ ದಂಡಿಸ್ಬೇಕಾಗಿತ್ತಲ್ಲ, ಯಾಕೆ ದಂಡಿಸ್ಲಿಲ್ಲ ನೀವು? ಹೇಳಿ, ಉತ್ತರ ಕೊಡಿ ಇದ್ರ ಬಗ್ಗೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. JDS ವಕ್ತಾರರಾಗಿರುವಂಥ ಸೈಯದ್ ತಹಸೀನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನೀವು ನೋಡ್ತಾ ಇದ್ರಿ ಸರ್, ಅಂದರೆ ಪ್ರಮುಖವಾಗಿ ಇಲ್ಲಿ ಇಂಟೆಲಿಜೆನ್ಸ್ ಏನಾದರೂ ವೈಫಲ್ಯ ಅಂತ ಅನಿಸ್ತಾ ಇದೆ ನಿಮಗೆ? ಈ ರೀತಿಯ ರಾಜಾರೋಷವಾಗಿ ಬಂದು ಹೊಡೆದು ಹೋಗ್ತಾರೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್, ಅಥವಾ 370 ಏನಾದರೂ ಕ್ಯಾನ್ಸಲ್ ಆಗಿದ್ದೇ ಇದರ ಪ್ರತಿಕಾರನ ಹೇಗೆ ಅಂತ? ಮೊದಲಾಗಿ ಇವತ್ತು ನಡೆದಿರೋ ಘಟನೆಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಯಾರು ಮೃತಪಡ್ತವರೋ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಒಂದು ಮಾತಾಡೋಕ್ಕೆ ಬಯಸ್ತೀನಿ ಸರ್. ಫಸ್ಟ್ ಆಫ್ ಆಲ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆದರೆ ಇವತ್ತು ನನಗೆ ತುಂಬ ಮನಸ್ಸು ಬೇಜಾರಾಗಿದೆ. 1-2 ಮಾತು ಹೇಳ್ಬಿಡ್ತೀನಿ. ಬೆಳಿಗ್ಗೆ ನಿನ್ನೆ ನಾನು ನ್ಯೂಸ್ ನೋಡಿರಲಿಲ್ಲ, ಏನೋ ಸ್ವಲ್ಪ ಏರ್ಪೋರ್ಟ್ಗೆ ಹೋಗಿ ಬರುವಾಗ ಟ್ರಬಲ್ ಆಗಿ ಪ್ರಾಬ್ಲಮ್ ಆಗೋಗಿತ್ತು. ಬೆಳಿಗ್ಗೆ ಮೊಬೈಲ್ ಎತ್ತಿದ ತಕ್ಷಣ ನೋಡಿಬಿಟ್ಟು ನನಗೆ ತುಂಬ ಶಾಕ್ ಹೋಯಿತು. 30 ಜನರಿಗೆ ಹೆಸರು ಕೇಳಿ ಗುಂಡು ಹೊಡೆದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದವ್ರು ಇಬ್ಬರು. ಮೂರಾ? ಓಕೆ. ಸೊ ಮುಸ್ಲಿಮ್ ಈಸ್ ನಾಟ್ ಎ ಟೆರರಿಸ್ಟ್ ಆ್ಯಂಡ್ ಟೆರರಿಸ್ಟ್ ಈಸ್ ನಾಟ್ ಎ ಮುಸ್ಲಿಮ್. ಇದು ಓಪನ್ ಆಗಿ ಹೇಳ್ತೀನಿ. ಅವರು ಮುಸ್ಲಿಂ ಜಾತಿಗೂ ಸೇರಿದವರಲ್ಲ, ಅವ್ರು ಯಾವ ಜಾತಿಗೆ ಸೇರಿದಾರೋ ಗೊತ್ತಿಲ್ಲ ಸರ್. ಯಾಕಂದರೆ ಇಂಥ ಕೃತ್ಯ ಯಾವ ಧರ್ಮದಲ್ಲೂ ಇಲ್ಲ. ಇಂಥ ಮಾಡ್ಬೋದಂತ ಯಾವ ಧರ್ಮನೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮುಸ್ಲಿಮ್ಸಲ್ಲಿ, ನಮ್ಮ ಕುರಾನಲ್ಲಿ ಒಂದು ಮಾತು ಹೇಳಿದಾನೆ ಅಲ್ಲ, ವಿನಾಕಾರಣ ನನ್ನ ಮಕ್ಕಳ ರಕ್ತ ನೀನೇನಾದರೂ ಹರಿಸಿದ್ರೆ ನಿನ್ನ ರಕ್ತ ನಾನು ಹರಿಸ್ತೀನಂತ ಪವಿತ್ರವಾದ ಕುರಾನಲ್ಲಿ ಹೇಳಿರೋಂಥ ಮಾತಿದು. ಆಯಿತಾ? ನಮ್ಮ ಪ್ರವಾದಿ ನಮ್ಮನ್ನು ಏನು ಹೇಳಿಕೊಟ್ಟಿದ್ದಾರೆ ಅಂದರೆ, ನಿನ್ನ ಮನೆ ಪಕ್ಕ ಒಬ್ಬ ನಾನ್ ಮುಸ್ಲಿಮ್ ಇದ್ದರೆ, ಹಿಂದೂ ಇದ್ದರೆ, ಅವನ ಕಷ್ಟದಲ್ಲಿದ್ದರೆ ಫಸ್ಟ್ ಅವ್ನು ಚೆನ್ನಾಗಿ ನೀನು ನೋಡ್ಕೋಬೇಕು. ಅವನಿಗೆ ನೀನು ಏನು ಅನುಕೂಲ ಆಗುತ್ತೋ, ಏನು ನಿನ್ನ ಕೈಯಿಂದ ಸಹಾಯ ಆಗುತ್ತೋ ಅದು ಮಾಡಿ ಅವ್ನು ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಿನ್ನ ಅಣ್ತಮ್ಮದಿರ್ಕಿಂತ ಜಾಸ್ತಿ ಅವನ್ನ ನೀನು ನೋಡ್ಕೋಬೇಕಂತ ನಮ್ಮನ್ನು ಹೇಳ್ಕೊಟ್ಟಿರೋವಂಥ ಇಸ್ಲಾಮಕ್ಕೆ ಇವತ್ತು ಇಂಥ ಬೇವರ್ಸಿಗಳು, ಹಂದಿಗಳು, ಇವರಿಗೆ ಹಂದಿ ಅಂತ ಹೇಳ್ತೀನಿ ನಾನು, ಇಂಥ ಹಂದಿಗಳು ನಮ್ಮ ಇಸ್ಲಾಂ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಇಸ್ಲಾಮಲ್ಲಿ ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಗೆ ಜಾಗ ಇಲ್ಲ ಸರ್. ಯಾಕಂದರೆ ನಮ್ಮ ಪ್ರವಾದಿ ಮೇಲೆ 10 ವರ್ಷ ಆವತ್ತಿನ ನಾನ್ ಮುಸ್ಲಿಮ್ಸು ತುಂಬ ಹಿಂಸೆ ಕೊಟ್ಟರು. ಆದರೆ ನಮ್ಮ ಪ್ರವಾದಿ ತಲವಾರಿಂದ, ಬಂದೂಕಿಂದ ಈ ಇಸ್ಲಾಂ ಪ್ರಚಾರ ಮಾಡಿಲ್ಲ, ಪ್ರೀತಿ ವಿಶ್ವಾಸದಿಂದ ಮಾಡಿರುವಂಥ ಇಸ್ಲಾಂ ಇದು. ಯಾವುದೇ ಕಾರಣಕ್ಕೂ ಅಶಾಂತಿಗೆ ಇಲ್ಲಿ ಜಾಗ ಇಲ್ಲ. ತುಂಬ ಶಾಂತಿಯುತ ಇಸ್ಲಾಂ ಇದು, ಶಾಂತಿಯ ಸಂದೇಶ ಕೊಡೋ ಅಂಥದ್ದು. ಇವತ್ತು ಇಂಥ ಹಲ್ಕ ಕೆಲಸ ಮಾಡಿದ್ದಾರೆ ಅಂದರೆ ಇದು ತುಂಬ ಹೀನವಾದ, ನನಗೆ ಶಬ್ದಗಳು ಸಿಗ್ತಾ ಇಲ್ಲ ಇವತ್ತು ಹೇಳೋಕ್ಕೆ. ಬೆಳಗ್ಗೆಯಿಂದ ನನಗೆ ಅಷ್ಟೊಂದು ಕೋಪ ಇದೆ. ಇವಾಗ ಇನ್ನೊಂದು ಹೇಳ್ತೀನಿ ಸರ್, ಸುಮಾರು ವರ್ಷಗಳಿಂದ ನನಗೆ ಒಂದೇ ಒಂದು ಶಂಕೆ ಏನಂದರೆ, ವಾಟ್ ಈಸ್ ಅವರ್ ಇಂಟೆಲಿಜೆನ್ಸ್ ಡೂಯಿಂಗ್? ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆಯೋ ಇಲ್ವೋ ಸರ್? ನಮ್ಮ ಹತ್ರ ಇಷ್ಟು ದೊಡ್ಡ ಫೋರ್ಸ್ ಇದೆ, ನಾವು ಮನ್ಸು ಮಾಡಿದ್ರೆ ಕಾಶ್ಮೀರ್ ರೈಟ್ ರೌಂಡು ಸೈನಿಕರ ಕೋಟೆ ಕಡಿಬಿಡ್ಬೋದು ನಾವು. ಆದರೂ ಇವರು ಒಳಗೆ ಬರ್ತಾ ಇದ್ದಾರೆ ಅಂದರೆ ಹೆಂಗೆ? ಆ್ಯಂಡ್ ಸೆಕೆಂಡ್ರಿ, ಇಷ್ಟು ವರ್ಷ ಆಗೋಯ್ತು, ಆ POK ಇದೆಯಲ್ಲ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಫಸ್ಟು ನಾನು ಇವತ್ತು ಮೋದಿಜಿಯವ್ರ ರಿಕ್ವೆಸ್ಟ್ ಮಾಡ್ತೀನಿ, ನುಗ್ಗಿ ಹೊಡೀರಿ. ಯಾಕಂದರೆ ನಾವು ಭಾರತೀಯರು ತುಂಬ ಶಾಂತಿ ಪ್ರಿಯರು. ಆದರೆ ನಮ್ಮಲ್ಲಿ ಗಾಂಧೀಜಿ ಒಂದು ಕಡೆ ಇದ್ದರೆ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಇದ್ದಾರೆ. ಬೇರೆ ಕೆನ್ನೆಗೆ ಒಡ್ಸ್ಕೊಳ್ಳೋದೇ ಅಲ್ಲ ನಮ್ಗೆ ಗೊತ್ತಿರೋದು, ಮಖಕ್ಕೆ ಹೊಡೆಯೋದು ಗೊತ್ತಿದೆ. ನುಗ್ಗಿ ಹೊಡೀರಿ. ಆ POK ಇದೆಯಲ್ಲ, ಎಲ್ಲಿ ತನಕ ತಾಳ್ಮೆಯಿಂದ ಇರಬೇಕು ಅಂತ ನಾನು ಆ POK ಇದೆಯಲ್ಲ ಸರ್,
ಅಲ್ಲೇ ಮೇನು ಟೆರರಿಸಮ್ ಕ್ಯಾಂಪ್ಸ್ ನಡೀತಾ ಇರೋದು. ಫಸ್ಟು ಅದು ನಾವು ಆಕ್ಯುಪೈ ಮಾಡ್ಕೋಬೇಕು. ಯಾವಾಗ ಈ ನಮ್ಮ ಸರ್ಕಾರದವರು ಬಿಟ್ಕೊಟ್ರಲ್ಲ, ಅದೇ ಫಸ್ಟ್ ಮಾಡಿದ ತಪ್ಪು. ನಮ್ಮ ಜಾಗ ಅವ್ರು ಹಿಡ್ಕೊಂಡಿದ್ದ ತಕ್ಷಣ ಅಮೇರಿಕಾ ಮಾತು ಮೇಲೆ ನೀವು ಹೆಂಗೆ ಬಿಟ್ಕೊಟ್ರಿ? ನಮ್ಮ ಜಾಗ ಅದು. ಇದು ವಾಪಸ್ ಅಕ್ಯುಪೈ ಮಾಡಬೇಕು ಸರ್. ಅದು ವಾಪಸ್ ಅಕ್ಯುಪೈ ಮಾಡೋವರೆಗೂ ಈ ಟೆರರಿಸಮ್ ಸ್ಟಾಪ್ ಆಗಲ್ಲ. ಆಯಿತಾ? ನೆಕ್ಸ್ಟು, ಸಾಧ್ಯವಾದರೆ ಇವತ್ತು ಪಾಕಿಸ್ತಾನ ಭಿಕ್ಷಕರ ಪರಿಸ್ಥಿತಿಯಲ್ಲಿದೆ. ಅವ್ರ ಯೋಗ್ಯತೆಗೆ ಅವ್ರ ಜನರಿಗೆ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥದ್ದಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ನೋಡೋ ಬದಲು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಇನ್ನು ಮುಂದೆ ಸುಮ್ಮನಿರಬಾರ್ದು. ನಾವು ನುಗ್ಗಿ ಹೊಡಿಬೇಕು. ನಾನು ಹೇಳೋದಷ್ಟೇ ಸರ್, ನುಗ್ಗಿ ಹೊಡಿಬೇಕು. ಒಂದೇನಂದರೆ ಸರ್, ಇವಾಗ ಇಂಟೆಲಿಜೆನ್ಸ್ ಇಷ್ಟೊಂದು ವೀಕ್ ಆಗಿದೆ ಅಂದರೆ ನಾಳೆ ಏನು ಬೇಕಾದರೂ ಆಗ್ಬೋದು. ಯಾರು ಬೇಕಾದರೂ ನುಗ್ಬೋದು. ಈ ಕಡೆ ಚೈನಾ, ಈ ಕಡೆ ಬಾಂಗ್ಲಾದೇಶ, ನೇಪಾಳು, ಶ್ರೀಲಂಕಾ. ಇನ್ನೊಂದು ವಿಚಾರ ಸರ್, ನಾನು ಹೇಳೋದೇನು ಗೊತ್ತಾ, ಅಷ್ಟು ಜಾಗದಲ್ಲಿ ಆ ಜಾಗದಲ್ಲಿ ಇವಾಗ ಹಿಂದೂ ಆಗಲಿ ಅಲ್ಲಿ ಮುಸ್ಲಿಮ್ ಆಗಲಿ ಅವ್ರ ಬದುಕು ಡಿಪೆಂಡ್ ಆಗಿರೋದೇ ಟೂರಿಸಮ್ ಮೇಲೆ. ಒಂದು ಕಾಲದಲ್ಲಿ ನಾವು ಸಣ್ಣವ್ರು ಇರುವಾಗ ಈ ಹಿಂದಿ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಶೂಟಿಂಗ್ ಆಗ್ತಾ ಇದೆ. ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗ್ತಿರ್ಲಿಲ್ಲ ಸರ್. ಅದು ಹಿಂದಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಅಗರ್ ಜನ್ನತ್ ಕಹೀ ಪೆ ಹೈ ತೋ ಕಾಶ್ಮೀರ್ ಅಂತ ಹೇಳಿದ್ದಾರೆ. ನಮ್ಮ ಈ ಭೂಮಿ ಮೇಲೆ ಸ್ವರ್ಗ ಅದು ಕಾಶ್ಮೀರು. ಅಲ್ಲಿ ಪ್ರವಾಸ ಉದ್ಯಮವೇ ಮೇನು, ಹಿಂದೂ ಆಗಲಿ ಮುಸ್ಲಿಮ್ಗೆ. ಇವಾಗ ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು, ಇವಾಗ ಸ್ವಲ್ಪ ಚಿಗುರ್ಕೊಂಡು ಬಂತು. ಒಂದು ಹಂತಕ್ಕೆ ಏನೋ ಶಾಂತಿ ಸ್ಥಾಪನೆ ಆಗಿದೆ ಅನ್ನೋವಾಗ ಈ ಕಂತ್ರಿ ಕೆಲಸ ಮಾಡಿದ್ದಾರೆ ಸರ್. ಇನ್ನೊಂದು, ಇಲ್ಲಿ ಗೌರ್ಮೆಂಟು ವೈಫಲ್ಯ ಇದೆ. ಹೌದು, ಅದು ಬರ್ತೀನಿ ಒಂದು ನಿಮಿಷ. ಸತ್ಯನಾರಾಯಣ ಸರ್, ಈಗ ಪ್ರಮುಖವಾಗಿ ಈ 370 ಕ್ಯಾನ್ಸಲ್ ಆದ ನಂತರ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅಂತ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ರು. ಎಲ್ಲಿ ಪ್ರತಿ ವರ್ಷ ಸಾವಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ಪ್ರತಿದಿನವೂ ಕೂಡ ಆಗತ್ತೆ, ಬಟ್ ವರದಿ ಆಗ್ತಾ ಇಲ್ಲ ಅಷ್ಟೇ. ಯಾವಾಗ ಇದೆಲ್ಲ ಸರಿಯಾಗೋದು? ಹೇಮಕುಮಾರ್ ಸರ್, ಭಾರತೀಯ ಜನತಾ ಪಕ್ಷ ಜನ್ಮ ತಾಳಿದ್ದೇ ಕಾಶ್ಮೀರಕ್ಕೋಸ್ಕರ. ತಮ್ಗೆ ಗೊತ್ತಿರ್ಲಿ, 1950ರಾಗ ಏನು ನಮ್ಮ ಆಗಿನ ಜನಸಂಘದ ಅಧ್ಯಕ್ಷ ಅಂತ ಬಂಗಾಳದ ಕೇಸರಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ದೇಶದಾಗ ದೋ ಸಂವಿಧಾನ ದೋ ನಿಶಾನ್ ದೋ ಪ್ರಧಾನ್ ನಹಿ ಚಲೇಗಾ ಅನ್ನುವಂತ ಒಂದು ಆಂದೋಲನ ಬಿಜೆಪಿ ಒಂದು ಮೂವ್ಮೆಂಟ್ ಆರಂಭ ಮಾಡ್ತು. ಆಮೇಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭಾರತ ದೇಶಕ್ಕಾಗಿ ಏನಾದ್ರೂ ಬಲಿದಾನ ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸಿದೆ. ಭಾರತ ದೇಶಕ್ಕಾಗಿ ಬಲಿದಾನ ಕೊಟ್ಟಂತ ಪ್ರಪ್ರಥಮ ಒಂದು ಬಲಿದಾನ ಅಂತಂದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ. ಏನು ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಇವತ್ತೇನಾದ್ರೂ ಈ ದೇಶದಲ್ಲಿ ಉಳಿದಿದ್ರೆ ಅದಕ್ಕೆ ಕಾರಣೀಭೂತರು ಅವತ್ತು ಏನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕಾರಣೀಭೂತರು ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಆಮೇಲೆ ಏನು 5 ಆಗಸ್ಟ್ 2019ರಾಗ ಆರ್ಟಿಕಲ್ 370 ಮತ್ತು 35 ಏನು ಕಿತ್ತು ಹಾಕಿದಾಗ ಅವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗ್ತತಿ ಅಂತ ಹೇಳಿ ನಮ್ಮ ಹಿರಿಯರು ಅವತ್ತು ಹೇಳಿದ್ರು. ನಮ್ಮ ಆದರಣೀಯ ಸಂತೋಷ್ ಜಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಒಂದು ಉದ್ಗಾರ ಮಾಡ್ತಾರ, ತತ್ಕ್ಷಣದ ಉದ್ಗಾರ, ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಶಾಂತಿ ದೊರಕಿದೆ ಅಂತ ಹೇಳ್ತಾರೆ. ಇರ್ಲಿ. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರಶ್ನೆ ಹೇಳೋದು ಸಹಜ. ನಮ್ಮ ಇಲಾಖೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಇಲಾಖೆ ಪ್ರಶ್ನೆ ಹೇಳೋದು ಸಹಜವಾದಂತ ಪ್ರಶ್ನೆ, ತಪ್ಪಲ್ಲ ಅದು. ಆದ್ರೆ ಏನಾಗಿದೆ, ಕಳೆದ 10-11 ವರ್ಷಗಳಿಂದ ಹೇಮಕುಮಾರ್ ಸರ್ ತಾವು ಈ ಬ್ಲಾಸ್ಟ್ಗಳ ಸಂಖ್ಯೆಗಳನ್ನು ತೆಗೆದ ಮೇಲೆ 2019 ಆರ್ಟಿಕಲ್ 370 ತೆಗೆದ ಮೇಲೆ ಮತ್ತು ಈ ಸ್ಟೋನ್ ಪೆಲ್ಟಿಂಗ್ ಏನು ಕಲ್ಲುಗಳನ್ನ ಒಗೆಯೋದು, ಈ ಬಾಂಬ್ ಬ್ಲಾಸ್ಟ್ಗಳು, ಇವುಗಳನ್ನೆಲ್ಲ ಗಮನಿಸಿದ್ರೆ ಡಾಕ್ಯುಮೆಂಟೇಶನ್ ಅಲ್ಲಿ ಸ್ಪೀಕಿಂಗ್ ತುಂಬಾ ದೊಡ್ಡ ಪ್ರಮಾಣದಾಗ ಕಡಿಮೆ ಆಗೈತೆ. ಆದ್ರೆ ಕಳೆದ ಒಂದು ವರ್ಷದಿಂದ ಇದು ಮತ್ತೆ ಎಲ್ಲ ಒಂದ್ ಕಡೆ ಎಲ್ಲೇ ಮೀರ್ತಾ ಇದೆ ಅನ್ನುವಂಥದ್ದು ಸಹಜ. ಸರ್ ಇವತ್ತು ಅದನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಾರತ ಆರ್ಟಿಕಲ್ 370 ತೆಗೆದ ಆದ್ಮೇಲೆ ಕಾಶ್ಮೀರ ಇವತ್ತು ನಂದನವಾಗಿ ಪರಿವರ್ತನೆ ಆಗ್ತಾ ಇದೆ. ನೋಡಿ, ಮೊದಲಿಗೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯಾನ
ಇವತ್ತು ಅಲ್ಲಿಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆನ ಭೂಮಿ ಆಕಾಶದಷ್ಟು ಬದಲಾವಣೆ ಆಗಿ ಹೋಗ್ಬಿಟ್ಟದೆ. ಆಮೇಲೆ ಎಲ್ಲಿ ಲಾಲ್ ಚೌಕ್ನಾಗ ನಾವು ತಿರಂಗ ಧ್ವಜ ಹಾರ್ಸಾಕ ನಿಮ್ಮ ತಾಯಿ ಅದೇ ಹಾಲು ಕುಡ್ದಿದ್ರು ಬರ್ರಿ ಅಂತ ಹೇಳ್ತಾ ಇದ್ರು, ಇವತ್ತು ಕಾಶ್ಮೀರದ ಪ್ರತಿಯೊಬ್ಬ ಪ್ರಜೆ ಜನವರಿ 26 ಇರ್ಬೋದು, ಆಗಸ್ಟ್ 16 ಇರ್ಬೋದು, ಆಗಸ್ಟ್ 15 ಇರ್ಬೋದು, ಎಲ್ಲಾ ದಿನದಲ್ಲಿ ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳ ಮೇಲೆ ಧ್ವಜಾರೋಹಣ ಮಾಡ್ತಾ ಇದ್ರೆ, ಹಾರಿಸ್ತಾ ಇದ್ರೆ. ಅಲ್ಲಿ ಒಂದು ವಾತಾವರಣನೇ ಬದಲಾಗೈತಿ, ಮಾಹೋಲ್ ಚೇಂಜ್ ಆಗೈತೆ ಅಲ್ಲಿ. ಇದನ್ನ ನೋಡಾಕ ಇವತ್ತು ಏನು ಒಂದು ಈ ಬಿಕಾರಿ ಆಗಿರುವಂತ ಒಂದು ಪಾಕಿಸ್ತಾನಕ್ಕೆ ಇವತ್ತು ಸಹನೆ ಆಗ್ತಾ ಇಲ್ಲ. ಇವತ್ತು ನೋಡಿ ಪಾಕಿಸ್ತಾನದಿಂದ ಆ ಸೌದಿಯವರು ಸಹಸ್ರಾರು ದೇವ್ರನ್ನ ಏನು ಅಲ್ಲಿ ನೀವು ಭಿಕ್ಷುಕಿಗೆ ಬಂದಿದ್ದೀರಿ ಅಂತೇಳಿ ಅವರನ್ನು ಆಚೆ ತಳ್ಳುವಂತ ಗಡಿಪಾರು ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಇವತ್ತು ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ, ಇವತ್ತು ಸೈನಿಕರ ಅಲ್ಲಿ ಒಂದು ಅವು ಸೈನಿಕರು ಏನು ಬಲೂಚಿಗಳ ಮೇಲೆ ಮಾಡ್ತಿರ್ತಕ್ಕಂಥ ಒಂದು ಆಕ್ರಮಣ ಇರುವುದು. ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಜನತೆ ನಮಗೆ ಬೇಡ ನಿಮ್ಮ ಸಹವಾಸ ಅಂತ ಹೇಳ್ತಾ ಇದಾರ. ಬಲೂಚಿಗಳ ನಮಗೆ ಪ್ರತ್ಯೇಕ ರಾಷ್ಟ್ರ ನಿಮ್ದು ಬೇಡ ಅಂತ ಹೇಳ್ತಾರ. ಒಟ್ಟು 1942 ಬಲೂಚಿಗಳ ಸ್ವಾತಂತ್ರ್ಯ ಆದಾಗ ನಮ್ಮ ಭಾರತಕ್ಕಿಂತ ಮುಂಚೆ ಬಲೂಚಿಗಳ ಸ್ವಾತಂತ್ರ್ಯ ಆಗಿದ್ರು ಹೇಮಕುಮಾರ್ ಸರ್. 42 ಬಲೂಚಿಗಳು ಸನ್ಮಾನ್ಯ ನೆಹರೂರವರಿಗೆ ಪತ್ರ ಬರೀತಾರ, ನಾವು ಭಾರತ ದೇಶದೊಂದಿಗೆ ವಿಲೀನ ಆಗ್ತೀವಿ ಅಂತ ಹೇಳ್ತಾರ. ಆದ್ರೆ ಅವಾಗ ನೆಹರೂರವರನ್ನು ತಿರಸ್ಕಾರ ಮಾಡ್ತಾರ. ಅವತ್ತಿನಿಂದ ಹಿಡಿದು ಇವತ್ತಿನ ಮಟ್ಟ ಬಲೂಚಿಗಳು ಪಾಕಿಸ್ತಾನ ಜೊತೆಗೆ ಹೋರಾಟ ಮಾಡ್ತಾ ಇದ್ರೆ ಇದು ಇತಿಹಾಸ. ಏನು ಸ್ವಾತಂತ್ರ್ಯ ನಂತರದಿಂದ ಈ 300 ಆರ್ಟಿಕಲ್ 70 ನಮ್ಮ ದೇಶನ ಹಾಳು ಮಾಡ್ಕೋತಾ ಬಂತು. 2019ಕ್ಕೆ ಆರ್ಟಿಕಲ್ ತೆಗೆದಾದ್ಮೇಲೆ ಬಹಳ ಪರಿವರ್ತನೆ ಆಗಿದೆ. ನಾವು ನೋಡ್ತಾ ಇದೀವಲ್ಲ, ಇವತ್ತು ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೆಳಕಿಲ್ವಲ್ಲ. ಆ ಪರಿವರ್ತನೆಗಳು ಎಲ್ಲೋ ಒಂದು ಕಡೆ ಇವು ಪಾಕಿಸ್ತಾನಿಗಳಿಗೆ ಸಹನ ಆಗ್ತಾ ಇಲ್ಲ. ಮೊನ್ನೆ 18ನೇ ತಾರೀಕು ಆ ಪಾಕಿಸ್ತಾನದ ಸೈನಿಕ ಮುಖ್ಯಸ್ಥರು ಮಾತನಾಡಿದಾರಲ್ಲ, ನಮ್ಮ ಅವ್ರಿಗೆ ಇವು ಬೇರೆ ಅದಾವು, ಹೊಂದಾಣಿಕೆ ಬೇರೆ ಅದಾವು, ನಾವು ಸುಮ್ಮನೆ ಕೊಡಕ್ಕಾಗಿಲ್ಲ, ನಾವು ಕಾಶ್ಮೀರದಲ್ಲಿ ಜಿಹಾದಿ ಕಾರ್ಯಕ್ರಮಗಳು ಮಾಡೋದೇ ಅಂತ ಹೇಳ್ತಾ ಇದಾರಲ್ಲ. ಸೊ ಇದನ್ನ ನಾನು ಏನ್ ಹೇಳ್ಬಯಸ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಮ್ಮ ದೇಶದಾಗ ಅಲ್ಲಿ ಕಾಶ್ಮೀರದಲ್ಲಿ ಕೆಲವೊಬ್ರು ದೇಶದ್ರೋಹಿಗಳು, ಕೆಲವೊಂದು ದೇಶದ್ರೋಹಿಗಳು ಇವತ್ತು ವ್ಯಾಪಾರಸ್ಥರು ಕೆಲವೊಬ್ರು ಹೇಳ್ತಾ ಇದಾರೆ, ನಾವೊಂದು ಒಳ್ಳೆ ಹಂತಕ್ಕೆ ಬರ್ತಾ ಇದ್ವಿ, ಮತ್ತೆ ಇನ್ನೊಂದು 10 ವರ್ಷ ನಾವೆಲ್ಲ ಹಿಂದಕ್ಕೆ ಹೋಗ್ತಾ ಇದೀವಿ, ಇದು ದೊಡ್ಡ ದುರಂತ ಅಂತ ಹೇಳಿ ಒಂದ್ ಕಡೆಗೆ ಹೇಳ್ತಾ ಇದಾರೆ. ದೇಶ ಪ್ರೇಮಿಗಳು ಈ ರೀತಿ ಮಾತನಾಡ್ತಾರೆ. ಆದ್ರೆ ಇವತ್ತು ಅಲ್ಲೇನೋ ನಮ್ಮ ಇಂಟೆಲಿಜೆನ್ಸ್ ಇದವರು, ನಮ್ಮ ಇಲಾಖೆ, ಸೈನಿಕ ಇಲಾಖೆ ಹಿಡಿದಿದಾರಲ್ಲ, ಆ ಲೋಕಲ್ ದವರು ಅವ್ರಿಗೆ ಮಾಡಿದ್ದಾರೆ. ಮನೆಯೊಳಗಿನವರು ಆಶ್ರಯ ಕೊಡೋದ್ರಿಂದ ಈ ರೀತಿ ಆಗ್ತಾ ಇದೆ. ಮನೆಯೊಳಗಿನವರು ಆಶ್ರಯ ಕೊಡ್ತಾ ಇದಾರಲ್ಲ, ಅಲ್ಲಿ ನಾವೊಂದು ಶಾಸ್ತ್ರ ಐತಿ, ಹೊರಗಿನ ಕಳ್ಳನ ಕಾಯ್ಬೋದು, ಮನೆ ಕಳ್ಳನ ಕಾಯಕ್ ಆಗಂಗಿಲ್ಲ ಅಂತೇಳಿ ಆ ಒಂದು ವ್ಯವಸ್ಥೆ ಒಳಗೆ ಇವತ್ತು ಎಲ್ಲೋ ಒಂದ್ ಕಡೆ ಕಾಶ್ಮೀರದಾಗ ಈ ರೀತಿ ಆಗ್ತಾ ಇದೆ. ಈಗ ಇರುವಂತ ಪ್ರಶ್ನೆ, ಈ ಕಾಶ್ಮೀರ ಹಾಗೂ ಹಿಂದೂಗಳ ಟಾರ್ಗೆಟ್ ಯಾಕೆ ಅಂತ ಹೇಳಿ. ನೋಡಿ ಹೇಮಂತ್, ಇದು ಕಾಶ್ಮೀರ ಮತ್ತೆ ಹಿಂದೂಗಳ ಟಾರ್ಗೆಟ್ ಅಲ್ಲ, ಇದು ಕೇಂದ್ರ ಸರ್ಕಾರದ ರಕ್ಷಣಾ ವೈಫಲ್ಯ ಮತ್ತೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ. ಯಾಕೆಂತ ಹೇಳಿದ್ರೆ 2004ರಲ್ಲಿ ಕೇಂದ್ರ ಸರ್ಕಾರದ ಬಡ್ಜೆಟ್ ಇದ್ದಿದ್ದು ಕೇವಲ 92,000 ಕೋಟಿ. ಈಗ ಈ 2024ರಲ್ಲಿ ಅದು 7 ಲಕ್ಷ ಕೋಟಿ ಇತ್ತು. ಈ ಸರಿ ಅದು 8 ಲಕ್ಷ ಕೋಟಿಗೆ ಹೋಗಿದೆ. ಅಂದ್ರೆ ರಾಜ್ಯದ ಕೇಂದ್ರ ಸರ್ಕಾರ ಬಡ್ಜೆಟ್ ಅನ್ನ, ಡಿಫೆನ್ಸ್ ಬಡ್ಜೆಟ್ ಅನ್ನ 92,000 ಇದ್ದಂತದನ್ನ 20 ವರ್ಷದ ಹಿಂದೆ 2014ರಲ್ಲಿ 3 ಲಕ್ಷ ಇದ್ದಿದ್ದನ್ನ ಈಗ 8 ಲಕ್ಷ ಕೋಟಿಗೆ ತೆಗೆದುಕೊಂಡು ಹೋಗಿದ್ರು ಕೂಡ ಇದು ವೈಫಲ್ಯಗಳು ಮತ್ತೆ ಟೆರರಿಸ್ಟ್ ಆಕ್ಟಿವಿಟೀಸ್ ಗಳು ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾರು ಭಯೋತ್ಪಾದನೆಗೆ ಯಾರು ಪ್ರಚೋದನೆ ಕೊಡ್ತಾ ಇದ್ದಾರೆ, ಪ್ರಚೋದನೆ ಕೊಡೋರ ಮೇಲೆ ಸರಿಯಾದ ಆಕ್ಷನ್ ನ ತೆಗೆದುಕೊಳಕ್ ಆಗ್ತಾ ಇಲ್ಲ. ಯಾಕೆ ನಾವು ನಿಜವಾಗ್ಲೂ ಇದಕ್ಕೆ ರೂಟ್ ಕಾಸ್ ಏನು ಅನ್ನೋದನ್ನ ಇದು ಪುಲ್ವಾಮಾನ ನೋಡಿದ್ರಿ 2019ರಲ್ಲಿ. ಇದು ಟೆರರಿಸ್ಟ್ ಆಕ್ಟಿವಿಟೀಸ್ ಗಳನ್ನ ಒಂದು ಎರಡು ನಡೆದಿದ್ಯಾ? ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಯಾಕೆ ದೊಡ್ಡ ಪ್ರಮಾಣದ ಗಲಾಟೆಗಳು ಕಣಿವೆ ರಾಜ್ಯದಲ್ಲಿ ನಡೆಯುತ್ತೆ, ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ಅಟ್ಯಾಕ್ ನಡೆಯುತ್ತೆ? ನಮ್ಮ ಮಿತ್ರರು ಇವರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಗೋವಾದಿಂದ ಒಂದು ಬಾಟ್ಲನ್ನ ತೆಗೆದುಕೊಂಡು ಬರಕ್ ಆಗದೆ ಇರ್ತಕ್ಕಂತ ಸೆಕ್ಯೂರಿಟಿನಲ್ಲಿ 300 kg RDX ಅನ್ನ ತೆಗೆದುಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಇಲ್ಲ, ಅದು ಈ ಸಮಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ಬೇಡಿ, ಈ ದೇಶ ದುಃಖದಲ್ಲಿದೆ. ಎಸ್, ದುಃಖದಲ್ಲಿ ಎಷ್ಟು ಬಾರಿ ದುಃಖದಲ್ಲಿ ಇರ್ಬೇಕು ದೇಶ? ಸೊ ಪುಲ್ವಾಮಾ ಅಟ್ಯಾಕ್ ಆದಾಗೂ ಇದೇ ಹೇಳ್ತೀರಿ, ಉರಿ ಅಟ್ಯಾಕ್ ಆದಾಗೂ ಇದೇ ಮಾಡ್ತೀರಿ. ಪ್ರತಿ ಬಾರಿನೂ ನೀವು ಇದು ಒಂದೇ ಹೇಳ್ತಾ ಇರ್ತೀರಿ,
ಏನು ಕಾರ್ಗಿಲ್ ಅಟ್ಯಾಕ್ ಆದ್ರೂ ಇದೇ ಹೇಳ್ತೀರಿ, ಏನು ಅಮರನಾಥ ಯಾತ್ರೆಗಳ ಮೇಲೆ ಅಟ್ಯಾಕ್ ಆದ್ರೂ ಹೇಳ್ತೀರಿ, ಪಠಾನ್ಕೋಟ್ ಅಟ್ಯಾಕ್ ಆದ್ರೂ ಇದೇ ಹೇಳ್ತೀರಿ, ಪಾರ್ಲಿಮೆಂಟ್ ಅಟ್ಯಾಕ್ ಆದ್ರೂ ಹೀಗೆ ಹೇಳ್ತೀರಿ, ಅಕ್ಷರ್ಧಾಮ್ ಅಟ್ಯಾಕ್ ಆದ್ರೂ ಹೇಳ್ತೀರಿ. ಇಷ್ಟೆಲ್ಲಾ ಘಟನೆಗಳು ಇನ್ಕ್ಲೂಡಿಂಗ್ ಕಂದಹಾರು, ಕಾಶ್ಮೀರ್ ಹಿಂದೂ ಎಕ್ಸಡಸ್, ಇದೆಲ್ಲ ಯಾಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆಗ್ತದೆ? ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಒಂದು ಅಸಮರ್ಥತೆ ಇರ್ತಕ್ಕಂಥ ಒಂದು ಸರ್ಕಾರ. ಅದಕ್ಕೆ ಒಂದು ಕಡೆ ಪಾಕಿಸ್ತಾನ ನಮಗೆ ಟಾರ್ಚರ್ ಕೊಡ್ತಾ ಇದ್ರೆ, ಚೈನಾ ನಮಗೆ ಆಲ್ಮೋಸ್ಟ್ ಒಂದು ಕಾಲು ಭಾಗ ಕಾಶ್ಮೀರದ ಅಕ್ಷಯನ್ನ ಆಕ್ಯುಪೈ ಮಾಡ್ಕೊಂಡಿದೆ. ಅದನ್ನ ಬಿಡಿಸುವಂತ ಇಲ್ಲ, ಏನು ಆಗಿಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ನಿಜವಾಗ್ಲೂ ರಾಜತಾಂತ್ರಿಕ ಚಿಂತನೆಯನ್ನ ಮಾಡ್ಬೇಕಾಗಿದೆ. ಯಾವ ದೇಶಗಳು ಪಾಕಿಸ್ತಾನದ ಜೊತೆ ಹೇಗೆ ಭಾರತವನ್ನ ಬ್ಲೀಡ್ ಮಾಡ್ತಾ ಇದೆ, ಅವರ ಮೇಲೆ ಯಾರ್ಯಾರು ನಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಅವರ ಜೊತೆ ಬಿಸ್ನೆಸ್ ಅನ್ನ ಕಟ್ ಮಾಡ್ತೀವಿ ಅನ್ನೋ ಧೈರ್ಯ ತೋರಿಸುವಂತ ತಾಕತ್ತು ನಮ್ಮ ಮೋದಿ ಸರ್ಕಾರಕ್ಕೆ ಬರಬೇಕು. ಯಾಕೆ ಧೈರ್ಯವನ್ನ ತೋರಿಸ್ತಾ ಇಲ್ಲ? ಚೈನಾ ಏನಾದ್ರು ಪಾಕಿಸ್ತಾನಕ್ಕೆ ನೀವು ಸಹಾಯ ಮಾಡಿದ್ದೆ ಆದ್ರೆ ನಾವು ನಿಮ್ಮ ಒಂದು ವಸ್ತುಗಳನ್ನ ನಾವು ಕೊಳ್ಳೋದಿಲ್ಲ. ಸರಿಸುಮಾರು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಡಿಯಾ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು 780 ಬಿಲಿಯನ್ ಅಷ್ಟು ನೀವು ಚೈನಾದಿಂದ ಇಂಪೋರ್ಟ್ ಮಾಡ್ತಿದ್ರಿ. ನಾಳೆನೆ ನೀವು ತಾಕತ್ತಿದ್ರೆ ಸ್ಟಾಪ್ ಮಾಡಿಸಿ, ಹೇಳಿ ನೇರವಾಗಿ. ಚೈನಾ, ನೀವು ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಅನ್ನ ಪಾಕಿಸ್ತಾನ ಜೊತೆ ನೀವು ಸಂಬಂಧ ಕಟ್ಕೊಳ್ಳಿಲ್ಲ, ಇದನ್ನ ಕಟುವಾಗಿ ನೀವು ಟೀಕಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಒಂದು ವಸ್ತುಗಳನ್ನ ನಾವು ಬೈ ಮಾಡೋದಿಲ್ಲ ಅಂತ ಹೇಳುವಂತ ತಾಕತ್ತನ್ನ ಮಾನ್ಯ ನರೇಂದ್ರ ಮೋದಿ ಅವರು, ಮಾನ್ಯ ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಹೇಳುವಂತ ಧೈರ್ಯವನ್ನ ತೋರಿಸ್ಬೇಕು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದ 140 ಕೋಟಿ ಜನರು ನಿಮ್ಮಿಂದ ನಿಲ್ತಾರೆ. ಅದನ್ನ ಬಿಟ್ಟು ಕೇವಲ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾತ್ರ ಪಟಾಕಿ ದೀಪಗಳನ್ನ ಇಂಪೋರ್ಟ್ ಮಾಡ್ಕೊಂಬೇಡಿ ಅಂತ ಹೇಳಿ ನಾಟಕ ಆಡುವುದನ್ನ ಬಿಜೆಪಿ ಸರ್ಕಾರ ನಿಲ್ಲಿಸಬೇಕು. ಇದು ರಾಜತಾಂತ್ರಿಕ ಸಮಸ್ಯೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಇವತ್ತು ಡಿಫೆನ್ಸ್ಗೆ 8 ಲಕ್ಷ ಕೋಟಿಯನ್ನ ನಾವು ಡಿಫೆನ್ಸ್ಗೆ ಮೀಸಲಿರ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಯಾವ್ದಾದ್ರು ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ರೆ ಇನ್ನೂ ದೇಶ ಅಭಿವೃದ್ಧಿ ಹೊಂದುತ್ತಾ ಇತ್ತು. ಆದ್ರೆ ಡಿಫೆನ್ಸ್ಗೋಸ್ಕರ ಇವ್ರು ಮಾಡ್ತಾ ಇರ್ತಕ್ಕಂಥ ಧೈರ್ಯ ತೋರದೆ ಇದ್ದಾರೆ. ಈಗ ಆಗ್ತಾ ಇರ್ತಕ್ಕಂಥದ್ರಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತಾ ಇದೆ. ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಮತ್ತೆ ನಾವು ಕಾಂಗ್ರೆಸ್ ಸರ್ಕಾರ ಮತ್ತೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಮ್ ಜೊತೆ ಸೇರ್ತೇವೆ. ತೋರಿಸಿ ನಿಮ್ಮ ಧೈರ್ಯವನ್ನ, ತೋರಿಸಿ ನಿಮ್ಮ ತಾಕತ್ತನ್ನ. ಇನ್ನು ಮುಂದೆ ಯಾವುದೇ ಒಂದು ಅಮಾಯಕ ಜೀವವನ್ನ ಯಾವುದೇ ಟೆರರಿಸ್ಟ್ ತೆಗೆಯೋದಿಲ್ಲ ಅಂತ ಹೇಳಿ ನೀವು ವಾಗ್ದಾನ ಕೊಡಿ. ಅದನ್ನ ಬಿಟ್ಟು ಕೇವಲ ನಾಟಕ ನೆಲ ಒರೆಸುವಂತ ತಿಪ್ಪೆ ಸಾರಿಸುವಂತ ಕೆಲಸವನ್ನ ದಯವಿಟ್ಟು ಬಿಜೆಪಿ ಮಾಡಬಾರ್ದು. ರಾಜಕೀಯ ನಾವು ಮಾಡೋದಿಲ್ಲ, ರಾಜಕೀಯ ಮಾಡೋದಕ್ಕೋಸ್ಕರ ನಾವು ಬಂದಿಲ್ಲ. ಆದ್ರೆ ಬಿಜೆಪಿಯ ವೈಫಲ್ಯಗಳನ್ನ ರಾಜ್ಯದ ಜನತೆಗೆ, ದೇಶದ ಜನತೆಗೆ ತಿಳಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಗೌಡ್ರೆ, ಈಗ ಸಹಜವಾಗಿ ಈಗಿರುವಂಥದ್ದು ಅತಿಯಾದ ಆತ್ಮವಿಶ್ವಾಸದಿಂದಾಗಿ, ಅಂದರೆ 370 ರದ್ದಾಯಿತು, ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ಯಾರು ಮಾಡದಿರುವಂಥ ಸಾಧನೆ ನಾವು ಮಾಡಿದ್ದೀವಿ ಅನ್ನುವಂಥ ಲೇಜಿತನ, ಆತ್ಮವಿಶ್ವಾಸ ಇದೇ ಒಂದು ಕಾರಣ ಆಗಬಹುದಾ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿ ಆರ್ಮಿ ಫೋರ್ಸ್ ಇಲ್ವೇ ಇಲ್ಲ ಅಂತ ಕೇಳ್ಪಟ್ಟೆ. ಹೌದು ಸರ್, ಇಲ್ಲ ಭದ್ರತೆ ಸರಿಯಾಗಿ, ಭದ್ರತೆ ಸರಿ ಇಲ್ಲ. ಯಾಕಂದರೆ ನೋಡಿ, ನಮ್ಮ ದೇಶದ ಯೋಧರು ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಅವ್ರನ್ನ ಎಲ್ಲೋ ಒಂದು ಕಡೆ ಕಟ್ಟಾಗ್ತಾ ಇರೋದು ಮೋಸ್ಟ್ಲಿ ನಮಗೆ ರಾಜಕೀಯದ ಮುಖಂಡರು ಎಲ್ಲ ಒಂದು ಕಡೆ ಕಟ್ಟಾಗ್ತಾರೆ. ಯಾಕಂದರೆ ಬಿಟ್ಟರೆ ನಮ್ಮ ಯೋಧರನ್ನ ಬಿಟ್ಟರೆ ಯಾವ ಫೋರ್ಸಲ್ಲಿ ಹೊಡಿತಾರೆ ಅಂತಂದರೆ ಆಪೋಸಿಟಲ್ಲಿರೋರು ನೆನೆಸ್ಕೊಳ್ಬೇಕು, ಈ ಫೋರ್ಸ್ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ನೆನೆಸ್ಕೊಳ್ಬೇಕು. ಆ ಫೋರ್ಸಲ್ಲಿ ಇದೆ ನಮ್ಮದು. ಬಟ್ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಇವತ್ತಿನ ದಿನ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಸಂಪೂರ್ಣವಾಗಿ ವೈಫಲ್ಯ ಕಾಣ್ತಾ ಇದ್ದಾರೆ. ಅವರು ನನಗನ್ಸ ಅವ್ರ ಅರ್ಹತೆನೇ ಇಲ್ಲ ಆ ಜಾಗದಲ್ಲಿ ಕೂತ್ಕೊಂಡು. ಚೇಂಜ್ ಮಾಡಿ, ನೀವು ಬೇರೆ ಯಾರು ಕೊಡಬೇಡಿ. ನಿಮ್ಮಲ್ಲೇ ಒಳ್ಳೊಳ್ಳೆ ಇವರಿದ್ದಾರೆ, MP ಗಳಿದ್ದಾರೆ, ಗಡ್ಕರಿ ಇದ್ದಾರೆ, ಒಳ್ಳೆ ಅವರೆಲ್ಲ ನಮ್ಮ ಭಾರತ ದೇಶಕ್ಕೋಸ್ಕರನೇ ಪ್ರಾಣ ಮುಡುಪಾಗಿರೋಕ್ಕೆ ಇಡೋದಕ್ಕೆ ರೆಡಿಯಾಗಿರ್ತಕ್ಕಂಥ ಯೋಧರು. ಅವರು ಒಂಥರ ಯೋಧರು. ಅಂಥವ್ರನ್ನ ತಗೊಂಬನ್ನಿ. ಇದು ಬಿಟ್ಬಿಟ್ಟು ನೀವು ಸತ್ತಾಗ ಅಲ್ಲಿ 28-30 ಜನ ಸತ್ತಾಗ ಅಲ್ಲೋಗ್ಬಿಟ್ಟು ಕೂತ್ಕೊಳ್ತೀರಾ ಅಂತಂದರೆ ಅದು ವ್ಯರ್ಥ, ಅದು ಪ್ರಯೋಜನ ಇಲ್ಲ. ಅದು ನಿಮ್ಗೆ ನೀವು ಬಂದಾಗ ಮಾತ್ರ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಏನಕ್ಕೆ ಸೆಕ್ಯೂರಿಟಿ ಇಲ್ಲ? ನೀವೆಲ್ಲೋ ನಮ್ಮ ಮಿಲ್ಟ್ರಿ ಕಮಾಂಡನ್ನು ಕಟ್ಟಾಗ್ತಾ ಇದ್ದೀರಾ. ಇದು ಕಟ್ಟಾಕಿಲ್ಲ ಅಂತಂದರೆ ನಮ್ಮ ದೇಶದ ಯಾವೊಬ್ಬ ಮಿಲ್ಟ್ರಿನೂ ಇವತ್ತು ಮಾತಾಡ್ಸೋದಕ್ಕಾಗಲ್ಲ. ಯಾಕಂದರೆ ತುಂಬ ಒಳ್ಳೆ ಫೋರ್ಸಲ್ಲಿರೋಂಥವ್ರು. ನೀವು ದಯವಿಟ್ಟು ನಾವು ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ನಾವು, ನೀವು ಅರ್ಹತೆ ಇಲ್ದಿರೋರು, ಅಮಿತ್ ಶಾ ಅವರಾಗಲಿ ರಾಜನಾಥ್ ಸಿಂಗ್ ಆಗಲಿ, ದಯವಿಟ್ಟು ಮೋದಿ ಅವರೇ ಇವರಿಬ್ಬರನ್ನು ತೆಗೆದಾಕಿ ಬೇರೆ ಇನ್ಯಾರನ್ನಾರು ಚೇಂಜ್ ಮಾಡಿ. ಇವತ್ತು ನೀವು ಮೀಟಿಂಗ್ ಮಾಡೋದು ಏನೇ ಇದ್ದರೂ ನೆಕ್ಸ್ಟು ಇನ್ನು ಯಾವನೇ ಒಬ್ಬ ಭಾರತ ದೇಶದೊಳಗೆ ಕಾಲಿಡಬೇಕು ಅಂತಂದರೆ ನಡುಗಬೇಕು.
ಹೆದರಬೇಕು. ಇವತ್ತು ಇಟ್ಟಿರೋ ಅಂಥ ದುಷ್ಕರ್ಮಿಗಳು ಏನಿದ್ದಾರೆ ಅವರೆಲ್ಲ ನಾನು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಅವರು ಒಂದು ತಾಯಿ ಎದೆ ಹಾಲು ಕುಡ್ದಿರೋವಂಥಲ್ಲ, ಒಂದು ತಾಯಿ ಹುಡ್ದವ್ರಲ್ಲ ಅಂತಲೂ ನಾನು ಹೇಳ್ತೀನಿ. ಇಂಥ ಕಚಡ ನನ್ನ ಮಕ್ಕಳನ್ನ ಸಿಕ್ಕಿದ್ರೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಬೇಕು. ಮುಂದೆ ಯಾವುದೇ ಮುಸ್ಲಿಂ ಕಂಟ್ರಿ ಆಗಲಿ ನಮ್ಮ ಭಾರತದೊಳಗೆ ಬರಬೇಕು ಅಂದರೆ ಯೋಚನೆ ಮಾಡಬೇಕು. ನಮ್ಮ ಭಾರತ ದೇಶದಲ್ಲಿ ಹೇಳಿದ್ರೆ ನಡಗಬೇಕು. ಇಂಥ ಒಂದು ಪರಿಸ್ಥಿತಿ ತರಲಿಲ್ಲ ಅಂತಂದರೆ ನಾಳೆ ದಿನ ನಮ್ಮ ರಾಜ್ಯದಲ್ಲೂ ಬರಲ್ಲ, ನಮ್ಮ ದೇಶದಲ್ಲೂ ಎಲ್ರಿಗೂ ತುಂಬ ತೊಂದರೆ ಇದ್ದಿದ್ದೆ ಅಂತ ಕಠೋರವಾಗಿ ನೇರವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸೈಯದ್ ಸರ್, ಈಗ ಪ್ರಮುಖವಾಗಿ ನಮ್ಮ ಭಾರತ ಅಂತ ಬಂದಾಗ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಹಲವು ಸಮುದಾಯಗಳಿದ್ದಾವೆ, ಹಲವು ಜಾತಿಗಳಿದ್ದಾವೆ, ಧರ್ಮಗಳು ಕೂಡ ಇದ್ದಾವೆ. ಆದರೆ ಹಿಂದೂ ಧರ್ಮನಂತ ಕೇಳಿಕೊಂಡು ಗುಂಡು ಹಾಕೋದಿದೆಯಲ್ಲ, ಇದನ್ನು ಸಹಿಸ್ಕೊಂಡು ಇರೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸರ್? 100% ಇದು ಏನು ಗೊತ್ತಾ, ಬೇಕಂತ ಮಾಡಿರೋ ಕೆಲಸ ಇದು. ಯಾಕಂದರೆ ಇವಾಗ ಯಾವುದೇ ಒಂದು ವ್ಯಕ್ತಿ ಇವಾಗ ಯಾವುದಾದ್ರೂ ಒಂದು ದೇಶದಲ್ಲಿ ಮುಸ್ಲಿಮ್ಸ್ ಅಂತ ಕೇಳಿಕೊಂಡು ಅವ್ರಿಗೆ ಗುಂಡು ಹೊಡೆದಿದ್ದಾರೆ ಅಂದರೆ ಆವಾಗ ಎಲ್ಲ ಮುಸ್ಲಿಮ್ಗೆ ರೊಚ್ಚೆದ್ದು ರಕ್ತ ಕುದಿಯುತ್ತೆ. ಅದೇ ಥರ ಇವಾಗ ಇವ್ರು ಮಾಡಿರೋ ಹಲ್ಕ ಕೆಲಸಕ್ಕೆ ಇಡೀ ಇಂಡಿಯಾದಲ್ಲಿರುವಂಥ ಮುಸಲ್ಮಾನರಿಗೆ ಒಂದು ಇದು ಅವಮಾನ ಆದಂಗೆ, ಇನ್ನೊಂದು ಇಲ್ಲಿ ನಾವು ಬಾಳೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ. ಅಂದರೆ ಬಿಸಿ ತುಪ್ಪ ಆಗೋಗಿದ್ದೀವಿ ನಾವು. ಈ ಕಡೆ ಇಲ್ಲೂ ಹೇಳೋಕ್ಕಾಗಲ್ಲ, ಆ ಕಡೆ ಅಲ್ಲೂ ಹೇಳೋಕ್ಕಾಗಲ್ಲ. ಇವಾಗ ಅವ್ರು ಮಾಡಿರೋ ಕೆಲಸಕ್ಕೆ ಇವಾಗ ಇಲ್ಲಿ ನಮ್ಮ ದೇಶದಲ್ಲಿ ದಂಗೆ ಎದ್ಬಿಡುತ್ತೆ, ಹಿಂದೂ ಮುಸಲ್ಮಾನ್ ಗಲಾಟೆ ಆಗುತ್ತೆ. ಇವರು ಬೇಕಂತ ಮಾಡಿರೋ ಕೆಲಸ ಸರ್ ಇದು. ಇದು ಯಾಕೆ ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ, ಇದು ಒಂದು ಗೊತ್ತಾಗಬೇಕು. ಆಗಲೇ ನಾನು ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೆ. ಆ ಟೂರಿಸ್ಟ್ ಪ್ಲೇಸಲ್ಲಿ ಅಟ್ಲೀಸ್ಟು ಮಿಲಿಟ್ರಿ ಇರಬೇಕಾಗಿತ್ತು, ಇಲ್ಲ ಅಟ್ಲೀಸ್ಟು ಪೊಲೀಸ್ ಆದರೂ ಇರಬೇಕಾಗಿತ್ತು. ಇದು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಆಯಿತು ಅಂತ ಗೊತ್ತಾಗಿಲ್ಲ. ಆಯಿತಾ, ಮೋಸ್ಟ್ಲಿ ಇಲ್ಲ ಇವಾಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದುಬಿಟ್ಟಿದೆ, ಅಗತ್ಯ ಇಲ್ಲ ಅಂತ ಏನಾದರೂ ಅಂದ್ಕೊಂಡು ಏನಾದರೂ ಮಾಡಿಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಒಂದು ಆಮೇಲೆ ನಮ್ಮ ವಕ್ತಾರರು ಒಂದು ಮಾತು ಹೇಳಿದ್ರು, ಆಮೇಲೆ ದೊಡ್ಡವರಿ ಅವರು ಒಂದು ಮಾತು ಹೇಳಿದ್ರು. ಅಲ್ಲಿರೋರ ಪರಿಸ್ಥಿತಿ ಹೆಂಗಿರುತ್ತೆ ಕೆಲವೊಮ್ಮೆ ಸರ್, ಈ ಭಯೋತ್ಪಾದಕರು ಏನಿದಾರೋ ತಗೊಂಡು ಬಂದು ಗನ್ ಇಡ್ತಾರೆ, ಅವರಿಗೆ ಹೆಲ್ಪ್ ಮಾಡಲೇಬೇಕು. ಈ ಕಡೆ ಅವನ ಮಾತು ಕೇಳೋದಾ, ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ ದೇಶ ದ್ರೋಹಿ ಆಗೋದಾ? ಅವ್ರ ಪರಿಸ್ಥಿತಿ ಕಾಶ್ಮೀರೀಸ್ ಇವಾಗ ಏನಿದಾರೋ ಅವ್ರ ಪರಿಸ್ಥಿತಿ ಹಂಗಾಗಿದೆ, ಸ್ಥಳೀಯರು ಹಂಗಾಗಿದೆ. ಇಲ್ಲ ಅಂದರೆ ಅವ್ರು ಶೂಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇವ್ರು ಶೂಟ್ ಮಾಡ್ತಾರೆ. ಪಾಪ ಅವ್ರ ಪರಿಸ್ಥಿತಿ ಹಂಗಾಗಿದೆ. ಯಾರು ಬೇಕಂತ ಮಾಡೋಕ್ಕೆ ಹೋಗಲ್ಲ, ಇಂಥವ್ರು ಸಪೋರ್ಟ್ ಮಾಡಲ್ಲ. ಪ್ಲಸ್ 90% ಇದು ಪಾಕಿಸ್ತಾನೀಸ್ ಕೆಲಸನೇ. ಅಲ್ಲಿ ಸ್ಥಳೀಯರು ಯಾರು ಮಾಡೋಕ್ಕೋಗಲ್ಲ. ತೀರಾ ಇವ್ರು ಆಯ್ಕೆ ಮಾಡ್ಕೊಳ್ಳೋದು ಎಂಥ ಜನರ ಅಂದರೆ ಇವಾಗ ಬಡತನ ಮೀರಿ ಹೋಗಿರುತ್ತೆ, ಅಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಇವರು ಟ್ರೈನಿಂಗ್ ಮಾಡಿ ಅವ್ರಿಗೆ ಕುಟುಂಬಕ್ಕೆ ದುಡ್ಡು ಕೊಡ್ತೀವಿ, ಅದು ಆಮಿಷ ತೋರಿಸಿ ಮಾಡೋವಂಥ ಕೆಲಸ. ಆಮೇಲೆ ನಮ್ಮ ದೊಡ್ಡವರಿಯವರು ತುಂಬ ದೊಡ್ಡದಾಗಿ ಹೇಳಿದ್ರು, 10 ವರ್ಷದಿಂದ ಮೋದಿಜಿಯವ್ರ ವೈಫಲ್ಯ ಅಂತ. ಆದರೆ ಪಾಪ ಅವ್ರಿಗೆ ಮರ್ತೋಗಿರ್ಬೋದು, ಫ್ರಮ್ ದ ಬಿಗಿನಿಂಗ್ ಇಂದಿರಾಜಿವರೆಗೂ ಈ ಭಯೋತ್ಪಾದನೆ ಅಂತ ಇಂಡಿಯಾದಲ್ಲಿ ಫಸ್ಟು ತೋರಿಸ್ಕೊಂಡಿದ್ದೇ ಪಂಜಾಬಲ್ಲಿ ಕಾಂಗ್ರೆಸ್ ಪೀರಿಯಡಲ್ಲಿ. ಇಲ್ಲಾಂದರೆ ಟೆರರಿಸಮ್ ಏನಂತಾನೆ ನಮ್ಗೆ ಗೊತ್ತಿರಲಿಲ್ಲ. ಅವಾಗ ನಾವು ತುಂಬ ಸಣ್ಣವರು, ಟಿ ವಿಯಲ್ಲಿ ದೂರದರ್ಶನಲ್ಲಿ ನ್ಯೂಸಲ್ಲಿ ಕೇಳ್ತಿದ್ವಿ, ಪಂಜಾಬಲ್ಲಿ ಅತಿ ಜಾಸ್ತಿ ಇದ್ದಿದ್ದು. ಸರ್, ಇವ್ರ ರೂಲಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಯಿತು. POK ಹೋಗಿದ್ದೆ ಇವರಿಂದ, ಅಂದರೆ ಕಾಂಗ್ರೆಸ್ಸಿಂದ 100%. ಕಾಂಗ್ರೆಸ್ಸಿಂದ ಇವತ್ತು ನಾವು ಕಾಶ್ಮೀರ ಒಂದು ಭಾಗ ಕಳ್ಕೊಂಡಿದ್ದೆ ಕಾಂಗ್ರೆಸ್ ಅವರಿಂದ. ಇವತ್ತು ನೀವು ದೊಡ್ಡದಾಗ ಅವ್ರ ಮೇಲೆ ಹೇಳ್ತಾ ಇದ್ದೀರಿ. 60 ವರ್ಷ ನೀವು ಮಾಡಿದ್ದೀರಿ. ಈ 60 ವರ್ಷದಲ್ಲಿ ಎಷ್ಟು ಕಾಶ್ಮೀರಲ್ಲಿ ಟೆರರಿಸಮ್ ಆಗಿದೆ, ಅವಾಗ ನೀವೇನು ಮಾಡ್ಕೊಂಡಿದ್ರಿ? ಇನ್ನೊಬ್ಬರಿಗೆ ಹೇಳೋದು ಸುಲಭ ಸರ್. ಕರೆಕ್ಟ್, ನೀವು ಹೇಳ್ತಾ ಇರೋದು ಬೇಸರ ಏನು ಗೊತ್ತಾ ಸರ್, ಈಗ ನೀವು ಅವ್ರನ್ನ ಹೇಳೋದು, ಅವ್ರು ನಿಮ್ಮ ಸರ್ ನಾನು ಒಂದು ನಾನು ಹೇಳೋದು ರಕ್ಷಣೆ ಬೇಕು. ಸರ್, ನಾನು ಒಂದು ಹೇಳ್ತೀನಿ ಸರ್, ದಯವಿಟ್ಟು ಇಂದಿರಾ ಗಾಂಧಿ ಕಾಲದಲ್ಲಿ ಆಗೋಯ್ತು ಬಿಡಿ, ಜನ ಅದಕ್ಕೆ ಅವ್ರನ್ನ ಮನೆ ಕಳಿಸಿದ್ರು ಸರ್. ಅದಕ್ಕೆ ಸರ್ ಇವಾಗ ನಮ್ಮಲ್ಲಿ ನಾನು ಆಗ್ಲೂ ಹೇಳಿದ್ದೀನಿ, ನಮ್ಮಲ್ಲಿ ಮಿಲಿಟ್ರಿ ಜಾಸ್ತಿ ಇದೆ, ಟೆಕ್ನಾಲಜಿ ಜಾಸ್ತಿ ಇದೆ ಸರ್. ಒಂದು ಹೆಂಗ್ ಕ್ರಿಯೇಟ್ ಮಾಡಬೇಕಂದ್ರೆ, ಒಂದು ಇರುವೆ ಮನುಷ್ಯ ಒಂದು ಕಡೆ ಇರಲಿ, ಒಂದು ಇರುವೆ ಇಂಡಿಯಾ ಒಳಗೆ ಬರಬೇಕಂದ್ರೆ ಆಗಬಾರ್ದು.
ಆ ರೇಂಜ್ಗೆ ನಾವು ಇನ್ನು ಮುಂದೆ ಟೆಕ್ನಾಲಜಿ ಆಗಲಿ ಸೆಕ್ಯೂರಿಟಿ ಆಗಲಿ ಇಂಟೆಲಿಜೆನ್ಸ್ ಬಿಲ್ಡ್ ಮಾಡಬೇಕು. ಫಸ್ಟು ಇದಕ್ಕೆ ಉತ್ತರ ಇಮಿಡಿಯೇಟಾಗಿ ಪಾಕಿಸ್ತಾನವ್ರು ಕೊಳ್ಳೇಬೇಕು ಮೋದಿಯವರು. ನೋಡಿ ಸರ್, ತಾವು ಹೇಳ್ತೀರ ಕಾಂಗ್ರೆಸ್ ಅವ್ರು ಹಿಂದೆ ಮಾಡಿದ್ರು ಅಂತ. ಇವತ್ತು ಪಂಜಾಬ್ನೇನಾದರೂ ಉಳಿಸಿದ್ರೆ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಪಂಜಾಬ್ ಭಯೋತ್ಪಾದಕರನ್ನ ಹೊಡೆದು ಉಳಿಸಿದ್ದೆ ಇಂದಿರಾ ಗಾಂಧಿ ಕಾಲದಲ್ಲಿ. ಆಯಿತು, ಹಳೇದು ಬಿಟ್ಬಿಡೋಣ. ಈಗ ಜನ ಅವ್ರು ಮಾಡಿದ್ದು ಮೋಸ ಅನ್ಯಾಯ ಅಂತ ಗೊತ್ತಿದ್ದು ಒಂದೇ ಕಾರಣಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಇವರೆಲ್ಲ ಕೆಲಸ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತೆಗೆದಾಕಿ ಬಿ ಜೆ ಪಿಗೆ ಕೊಟ್ಟಿರೋದು. 11 ವರ್ಷ ಆಯ್ತಲ್ಲ ಮಾಡಿ ಈ ಕೆಲಸನ ಯಾಕೆ ಇನ್ನು ಮುಂದಾಲೋಚನೆ ಮಾಡ್ತಿದ್ದೀರಾ? ಟೆರರಿಸ್ಟ ಹೊಡೆದಾಕಿ ತಾಕತ್ತಿಲ್ವಾ ನಿಮಗೆ? ಬರೀ ಹಿಂದೆ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿ ಬೇಡ ಸ್ವಾಮಿ, ಅವ್ರು ಬೇಕಾಗಿಲ್ಲ. ಈಗ ಏನು ಮಾಡ್ತಿದ್ರ ನೀವು? ಫೇಲ್ಯೂರ್ ಆಗಿದ್ದೀರಾ ಈಗ. ಸರ್, ರಾಜನಾಥ್ ಸಿಂಗ್ ಅಮಿತ್ ಶಾ ಫೇಲ್ಯೂರ್ ಆಗಿದ್ದೀರಾ. ಇದಕ್ಕೇನು ಉತ್ತರ ಕೊಡ್ತೀರಾ ನೀವು? ಈಗ ಒಂದು ಪ್ರಶ್ನೆ ಏನು ಅಂದ್ರೆ, ವಿಶ್ವ ಗಮನವನ್ನು ಸೆಳೆಯೋದಕ್ಕೆ ಮಾಡಿರುವಂತ ಪ್ಲಾನ್ ಇದೆ. ಯಾಕಂದ್ರೆ ಭಾರತ ಸೇಫ್ ಅಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕು. ಕಾರಣ ಅಮೆರಿಕದ ಉಪಾಧ್ಯಕ್ಷರು ಈಗ ಪ್ರವಾಸದಲ್ಲಿದ್ದಾರೆ. ಆ ಟೈಮಲ್ಲಿ ಆಗಿರುವಂತ ದಾಳಿ ಇದು. ಇನ್ನು ಯಾವಾಗ ಎಚ್ಚೆತ್ಕೊಳ್ಬೇಕು, ಹೇಗಿರಬೇಕು ಅಂತೇಳಿ. ಆಯ್ತು, ನೀವು ಎಕ್ಸ್ ಅಲ್ಲಿ ಟ್ವಿಟರ್ ಮತ್ತೊಂದು ಮಗದೊಂದಲ್ಲಿ ಟ್ವೀಟ್ ಮಾಡ್ತೀರಾ, ಆ ಆಕ್ರೋಶ ಅಲ್ಲಿ ಬೇಡ. ಸರ್, ಮುರಳಿ ಅಂತ ಹೇಳ್ಬಿಟ್ಟು ಏರ್ ಮಾರ್ಷಲ್ಲು ರಿಟೈರ್ಡು, ಅವ್ರು ಹೇಳಿದ್ರು ನನಗೆ ಇದು ಮುನ್ಸೂಚನೆ ಇತ್ತು ಅಂತ ಹೇಳ್ತಾ ಇದ್ರು. ಅವರೇ ಹೇಳ್ತಾ ಇದ್ದಾರೆ ಮುನ್ಸೂಚನೆ. ಅವ್ರು ರಿಟೈರ್ಡ್ ಒಬ್ರು ಏರ್ ಮಾರ್ಷಲ್ಗೆ ಮುನ್ಸೂಚನೆ ಇತ್ತು ಅಂದರೆ ಇವ್ರುಗಳಿಗಿರೋದಿಲ್ವಾ? ಇವ್ರಿಗೂ ಗೊತ್ತಿರುತ್ತೆ, ವಿಷಯ ಗೊತ್ತಿರುತ್ತೆ. ಗೊತ್ತಿದ್ದು ಇದನ್ನೆಲ್ಲ ಒಂದು ಕಡೆ ಬಾಯಿ ಕಟ್ಟಾಕಿದ್ದಾರೆ, ಕೈ ಕಟ್ಟಾಕಿದ್ದಾರೆ. ಯಾರು ಮಾಡಿದ ಆ ಕೆಲಸ? ಹೇಗೆ ಮುಂದೆ ಹೇಗೆ ಯಾವ ರೀತಿಯಾಗಿ ತಿರುಗೇಟು ಕೊಡಬೇಕು ಅಂತ ಹೇಮಕುಮಾರ್ ಸರ್, ನಾನು ಒಂದು ಅಂಕಿ ಸಂಖ್ಯೆನ ಇಲ್ಲಿ ಕೊಡಬಯಸ್ತಾ ಇದ್ದೀನಿ. ಇವರು ವೈಫಲ್ಯ ಆಯ್ತು ಅಂತ ಹೇಳ್ತಾರಲ್ಲ, 2019 ಆಗಸ್ಟ್ 5 ಈ ಆರ್ಟಿಕಲ್ 370 ತೆಗೆದಾದ್ಮೇಲೆ 2023 ಕಾಶ್ಮೀರದಲ್ಲಿ ಯಾವುದೇ ಗಲಾಟೆಗಳು ಆಗಿರ್ಲಿಲ್ಲ, ಏನೋ ಬಾಂಬ್ ಬ್ಲಾಸ್ಟ್ ಆಗಿರ್ಲಿಲ್ಲ. ಐ ಆಮ್ ಸ್ಪೀಕಿಂಗ್ ದಿಸ್ ಆನ್ ರೆಕಾರ್ಡ್. 2023 ಏಪ್ರಿಲ್ ತಿಂಗಳಲ್ಲಿ ಆದಂತಹದ್ದು ಮೊದಲನೇ ಘಟನೆ. ನಂತರ ಏಪ್ರಿಲ್ ಮತ್ತೆ 2024ರಲ್ಲಿ 2024ರಲ್ಲಿ ಕಳೆದ ವರ್ಷ ಆಯ್ತು ಎಲ್ಲಿ ರಿಯಾಸಿಯಲ್ಲಿ. ಆಮೇಲೆ 2020 ರಿಯಾಸಿ ಅಟ್ಯಾಕ್ ಆದ್ಮೇಲೆ ಮೊನ್ನೆ 2025 ಮಾರ್ಚ್ನಾಗ ಏನು ಕಥುವಾ ಡಿಸ್ಟ್ರಿಕ್ಟ್ನಾಗ ಆದಂತ ಒಂದು ಘಟನೆ. ಈಗ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ನಿರ್ಣಯ ಮಾಡ್ಲಿ, ಬಿಜೆಪಿ ಬಂದ್ಮೇಲೆ ಬಾಂಬಿಂಗ್ ಜಾಸ್ತಿ ಆಯ್ತು ಕಡಿಮೆ ಆಗೈತೆ ಅನ್ನೋ ಜನ ನಿರ್ಣಯ ಮಾಡ್ತಾರ. ನಾನು ಈ ದಾಖಲೆಗಳ ಸಮೇತ ನಾನು ಕೊಟ್ಟಿದ್ದೀನಿ. ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ರಸ್ತೆ, ಮಾರ್ಕೆಟು, ಎಲ್ಲಿ ಬೇಕಂದಲ್ಲಿ ಜನ ಯಾವ್ದರ ಒಂದು ವಸ್ತು, ಯಾವ್ದರ ಅನ್ಕ್ಲೇಮ್ಡ್ ಈ ಮಟೀರಿಯಲ್ ಇತ್ತು ಅಂತಂದ್ರೆ ಅದನ್ನ ಮುಟ್ಟಾಕ್ ಹಿಂದ್ ಮಾಡ್ತಿದ್ರು. ಅಂತ ಪರಿಸ್ಥಿತಿ ಇತ್ತು. ಆದ್ರೆ ನಾನೀಗ ದಾಖಲೆ ಹೇಳಿದೆ, 19 ಆಗಸ್ಟ್ 5 ನಂತರ ಎಷ್ಟು ಬಾಂಬ್ ಬ್ಲಾಸ್ಟಿಂಗ್ ಕಾಶ್ಮೀರದಾಗ ಆಯ್ತು ಅನ್ನೋದನ್ನ ಹೇಳಿದೆ. ಈಗ ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾನು ಆಗ್ಲೇನೂ ಹೇಳಿದೆ. ಅವ್ರಿಗೆ ಸಹನ ಆಗ್ತಾ ಇಲ್ಲ. ಪಾಕಿಸ್ತಾನ, ಭಾರತ ದೇಶ ನೆಮ್ಮದಿಯಿಂದ ಇರೋದಾಗ್ತಾ ಇಲ್ಲ. ಅವರು ಈ ರೀತಿ ಇವತ್ತು ಅವರು ಎಲ್ಲ ಅವರ ಭಾವಚಿತ್ರಗಳನ್ನು ಸಹಿತ ಇವತ್ತು ಬಿಡುಗಡೆ ಆಗಿದೆ. ಅವರೆಲ್ಲರೂ ಪಾಕಿಸ್ತಾನಿ ಮೂಲದವರು. ಅವ್ರದ್ದು ID ಕಾರ್ಡ್ ಕೂಡ ಇವತ್ತು ಗೊತ್ತಾಗಿದೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಮುಸಲ್ಮಾನ ಹಿಂದೂಗಳ ಒಳಗೆ ಗಲಾಟೆ ಹಚ್ಚಬೇಕು, ಇಲ್ಲಿ ದಂಗೆ ಮಾಡಬೇಕು, ಭಾರತವನ್ನು ಅಸ್ಥಿರಗೊಳಿಸ್ಬೇಕು ಅನ್ನುವಂತ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಪಿತೂರಿ ಇದು. ಆಮೇಲೆ ನಾನು ಇನ್ನೊಂದು ಬಯಸ್ತಾ ಇದ್ದೀನಿ. ಆಗ್ಲೇನೂ ಹೇಳಿದೆ, ನಾನು ಮನೆ ಕಳ್ಳರ ಇಲ್ಲಿ ಸೇರ್ಕೊಂಡಾಗ ಕೆಲವೊಂದು ಸಾರಿ ವೈಫಲ್ಯಗಳು ಆಗಿದಾವ್, ಆಗಿಲ್ಲ ಅಂತ ಹೇಳಕ್ ಆಗಂಗಿಲ್ಲ. ಆಮೇಲೆ ನಮ್ಗೆ ಪುರಿ ಸೇನಾ ನೆಲೆ ಮೇಲೆ ಆದಾಗ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆಮೇಲೆ ಏನು ಪುಲ್ವಾಮಾ ಘಟನೆ ಆದಾಗ ಏರ್ ಸ್ಟ್ರೈಕ್ ಮಾಡಿದ್ರು. ನಾವು ಮಿತ್ರತ್ವಕ್ಕೂ ಸ್ನೇಹಕ್ಕೆ ಬದ್ಧ, ಸಮರಕ್ಕೆ ಸಿದ್ಧ ಅನ್ನುವಂತ ಸಿದ್ಧಾಂತದ ಮೇಲೆ ಇವತ್ತು ಮೋದಿ ಅವರು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದಾರ. ನಾವು ಸುಮ್ನೆ ವಿಫಲ ಆಗ್ಯಾರ. ಮತ್ತು ಇವತ್ತು ಏನು ಕಾಶ್ಮೀರದ ಹಿಂದಿನ ಮುಖ್ಯಮಂತ್ರಿಗಳು ಅವರು ಏನು ಮೇಡಮ್ ಸನ್ಮಾನ್ಯ ಅವ್ರ ಹೆಸರು ಬಾಯಿಗೆ ಬರ್ತಾ ಇಲ್ಲ ನನ್ಗೆ, ಅವರ ಕ್ಷೇತ್ರ ಅನಂತನಾಗ್ ಕ್ಷೇತ್ರ ಇವತ್ತು ತಿರಂಗ ಬಾವುಟ ಹಿಡ್ಕೊಂಡು ಅಡ್ಡಾಡ್ತಾ ಇದಾರ. ಭಯೋತ್ಪಾದಕನ ಸಹೋದರ ಮನೆಗ ಭಯೋತ್ಪಾದಕನ ತಂದೆ ಇವತ್ತು ತಿರಂಗ ಧ್ವಜ ಹಿಡ್ಕೊಂಡು ಅಡ್ಡಾಡ್ತಾರ. ಇವೆಲ್ಲ ಪರಿವರ್ತನೆಗಳಲ್ವೇನ್ರಿ? ನಾನು ಇನ್ನೊಂದು ಬಯಸ್ತಾ ಇದ್ದೀನಿ. ಕಾಶ್ಮೀರ ಇವತ್ತು ಹೇಗಾಗೈತಿ ಅಂದ್ರೆ, ಬೆದರಿಕೆ ಬದಲು ಬೆರಗಾಗುವಷ್ಟು ಅಂತ ಒಂದು ಬದಲಾವಣೆ ಇವತ್ತಾಯ್ತಿ. ಇವತ್ತು ಸ್ವತಃ ಕಾಶ್ಮೀರದ ವ್ಯಾಪಾರಸ್ಥರು ಹೇಳ್ತಾ ಇದಾರೆ, ನಾವು ಮತ್ತೆ 10 ವರ್ಷ ಹಿಂದೆ ಹೋದ್ವಿ ಅಂತೇಳಿ. ಏನು ಭದ್ರತಾ ಪಡೆಗಳಿಗೆ ಅಭದ್ರತೆ ಭೀತಿಯಲ್ಲಿ ಅವತ್ತು ಕಲ್ಲು ಹೊಡಿಸ್ಕೊಂಡು ಸುಮ್ಮನೆ ಇರ್ತಿದ್ರು. ಭದ್ರಪತಿಗಳು
ಒಳ್ಳೆ ಉತ್ತರ ಅವ್ರಿಗೆ ಕೊಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಅದಕ್ಕೆ ನಾರಾಯಣ್ ಸರ್, ಈಗ ಆಮೇಲೆ ಈ ಇನ್ನೊಂದು ಘಟನೆಗೆ ಕಾಶ್ಮೀರದಾಗ ಸಾಕಾಗೋದಿಲ್ಲ. ಅಲ್ಲಿ ಸನಾತನದ ಆ ಮೂಲ ಬೇರೆ ಬುಡ ಇರುತ್ತಲ್ಲ, ಆ ಬುಡನ ಕಿತ್ತು ಬೀಸಾಗಬೇಕು. ಸತ್ಯನಾರಾಯಣ ಅವರೇ, ನೀವು ಹೇಳಿದ್ದು ಸತ್ಯ, ಒಪ್ಕೊಳ್ತೀವಿ. ಕಾಶ್ಮೀರ ಬದಲಾಗಿದೆ. ಮೋದಿ ಬಂದ ಮೇಲೆ ಕಾಶ್ಮೀರ ಬದಲಾಗಿದೆ, ವಹಿವಾಟುಗಳು ಚೆನ್ನಾಗಿ ನಡೆದಿದೆ. ಪ್ರವಾಸೋದ್ಯಮದಿಂದ 30,000 40,000 ಕೋಟಿ ಅಲ್ಲಿ ಜನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಏನು ಸಪೋರ್ಟ್ ಮಾಡ್ತಾ ಇದ್ದಂಥ ಮುಸ್ಲಿಮ್ಸು ಕಾಶ್ಮೀರದಲ್ಲಿದ್ದರು, ಆ ಮುಸ್ಲಿಮ್ಸ್ ಇವತ್ತು ಪಾಕಿಸ್ತಾನ ನಮಗೆ ಬೇಕಾಗಿಲ್ಲ, ನಾವಿಲ್ಲಿ ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ, ನಮಗೆ ಸಾಕು ಅನ್ನೋದನ್ನು ಅದೇ ಕಾಶ್ಮೀರದ ಜನ, ಜಮ್ಮು ಕಾಶ್ಮೀರ ಜನ ಹೇಳ್ತಾ ಇದ್ದಾರೆ. ಅವರು ಪಾಕಿಸ್ತಾನ್ಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಕೇಳಿ ಸರ್ ಸ್ವಲ್ಪ ಕೇಳಿ, ಆಮೇಲೆ ಮಾತಾಡಿ. ಇವತ್ತಿನ ದಿನ ಅಲ್ಲಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಷ್ಟೆಲ್ಲ ಅದ್ಭುತವಾಗಿದ್ರು ಈ 4-5 ಜನ ಏನು ಭಯೋತ್ಪಾದಕರು ಒಳಗೆ ಬಂದರು, ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದರು, ನಿಮ್ಮ ಸರ್ಕಾರದಿಂದ ರಾಜನಾಥ್ ಸಿಂಗ್ ಅವರು ಹೇಗೆ ಫೇಲ್ಯೂರ್ ಆದರು, ಅಮಿತ್ ಶಾ ಅವರು ಹೇಗೆ ಫೇಲ್ಯೂರ್ ಆದರು, ಮುಂದಿನ ಕ್ಷಣದಲ್ಲಿ ಅವರು ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ಅಷ್ಟೇ ನಾವು ಕೇಳ್ತಿರೋದು. ನೀವು ಹಿಂದಿಂದ ಯಾವುದೋ ಕತೆ ನಮಗೆ ಬೇಕಾಗಿಲ್ಲ. ರಘು ಸರ್, ಈಗ ಮುಂದೆ ಯಾವ ರೀತಿಯಾಗಿ ಪ್ರತಿಕಾರ ಇರಬೇಕು ಅಂತೇಳಿ, ಈಗ ಬೆಳಗ್ಗೆಯಿಂದ ಅಲ್ಲಿ ಸಭೆ ಮೇಲೆ ಸಭೆ ಮೀಟಿಂಗ್ ಆಗ್ತಾ ಇದೆ ಅಂತೆ. ಕೇವಲ ಮೀಟಿಂಗ್ ಆದರೆ ಸಾಕಾಗೋದಿಲ್ಲ. ಈ ಹಿಂದೆ ಆಗಿರುವಂಥ ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದೇ ಆಗಬೇಕು. ಅಂದ್ರೆ ಅವರ ಬುಡವನ್ನು ಕಿತ್ತಾಕ್ಬೇಕಾಗತ್ತೆ. ಆ ಬುಡ ಕಿತ್ತಾಕಬೇಕು ಅಂತಂದ್ರೆ ಎಲ್ಲ ರಾಜಕೀಯ ನಾಯಕರು ಒಂದಾಗಬೇಕು. ಎಲ್ಲ ರಾಜಕೀಯ ನಾಯಕರು ಒಂದಾದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಇನ್ನು 15 ದಿನ ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಹೊಡೆದು ಸಾಯಿಸ್ತಾರೆ. ನೋಡಿ ಹೇಮಂತ್, ಇಲ್ಲಿ ರಾಜಕೀಯ ನಾಯಕರುಗಳು ಮತ್ತೆ ರಾಜಕೀಯ ಪಕ್ಷಗಳು ದೇಶದ ವಿಚಾರದಲ್ಲಿ ಯಾವಾಗಲೂ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ದೇಶದ ವಿಚಾರಕ್ಕೆ ಬಂದಾಗ 140 ಕೋಟಿ ಜನರು ಒಟ್ಟಿಗೆ ಬರ್ತಾರೆ. ಆದ್ರೆ ನಿಜವಾಗ್ಲೂ ನಮ್ಮ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರು ಕೊಟ್ಟಂತ ಸ್ಲೋಗನ್ ಏನು, ಅವ್ರು ಕೊಟ್ಟಂತ ವಾಗ್ದಾನಗಳೇನು, ಮತ್ತೆ ಪ್ರಾಮಿಸಸ್ಗಳೇನು. 2000 ಡಿಮಾನಿಟೈಸೇಷನ್ ಮಾಡಿದಾಗ ಹೇಳಿದ್ರು, ಇಲ್ಲ ನಾವು ಟೆರರಿಸಂ ಅನ್ನ ಬುಡ್ ಸಮೇತ ಕಿತ್ಬಿಸಾಕ್ತಿವಿ ಅಂತ ಹೇಳಿದ್ರು. ಬಟ್ ಡಿಮಾನಿಟೈಸೇಷನ್ ಆದ್ಮೇಲೆ ಟೆರರಿಸ್ಟ್ ಆಕ್ಟ್ಗಳು ಜಾಸ್ತಿ ಆಗಿದೆ. ಸಿವಿಲಿಯನ್ಸ್ ಮತ್ತೆ ಏನು ಆರ್ಮಿ ಪರ್ಸನಲ್ಸ್ ಏನು 2014ರಿಂದ 17ರವರೆಗೆ ಏನು ಮಾರ್ಟರ್ ಆಗ್ತಾ ಇದ್ರು ಅಥವಾ ಹುತಾತ್ಮರಾಗ್ತಾ ಇದ್ರು, ಅದು ಡಬಲ್ ಆಗಿದೆ. ಅದೇ ರೀತಿ 2019ರಲ್ಲಿ ಏನು ಇವ್ರು ಹೇಳಿದ್ರು, ಪುಲ್ವಾಮಾ ಅಟ್ಯಾಕ್ ಅನ್ನ 300 kg RDX ಅನ್ನ ದೇಶದ ಒಳಗಡೆ ತರ್ತಾರೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಇಂಟೆಲಿಜೆನ್ಸ್ ವೈಫಲ್ಯ ಜಾಸ್ತಿ ಇದೆ. ಅವರು ಎಷ್ಟು ಹಲವಾರು ಬಾರಿ ಅವರಿಗೆ ವಾರ್ನಿಂಗ್ ಕೊಟ್ಟರು ಕೂಡ, ಬೇಡ ಸರ್ ಬೇಡ, ಇವರನ್ನು ಏರ್ ಲಿಫ್ಟ್ ಮಾಡೋಣ ಅಂತ ಹೇಳಿದ್ರು ಕೂಡ ಅದನ್ನ ಪದೇ ವೈಫಲ್ಯ ಮಾಡೋದು ತಪ್ಪು, ಅದನ್ನ ಕೇಳಿಲ್ಲ ಅಂತ ಹೇಳಿದ್ರೆ ಇದು ಬಿಜೆಪಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸಮರ್ಥತೆ ಇದೆ ಅಂತ ಹೇಳಿ. ಹಾಗಾಗಿ ನಾವು ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಇಡೀ ದೇಶಾದ್ಯಂತ ಹೇಳಿದ್ರು, ಬೇಡ ಅಗ್ನಿಪಥ್ ಅಂತ ಯೋಜನೆ ಬೇಡ, ಅಗ್ನಿವೀರರು ಬೇಡ, ನಮ್ಮ ದೇಶಕ್ಕೆ ನಿಜವಾಗ್ಲೂ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತ ಸೈನಿಕರಿರ್ಲಿ ಅಂತ ಹೇಳಿ. ಆದ್ರೆ ಇದೇ ರಾಜನಾಥ್ ಸಿಂಗ್ ಅವರು, ಇದೇ ಮೋದಿ ಅವರು, ಈ ಬಿಜೆಪಿ ಸರ್ಕಾರ ಇಲ್ಲ ಅಗ್ನಿವೀರಿಂದ ನಾವು ಏನೋ ಸೇವ್ ಮಾಡ್ತೀವಿ ಅಂತ ಹೇಳಿ 8 ಲಕ್ಷ ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಆದ್ರೂ ಕೂಡ ನಾವು ಈ ಭಯೋತ್ಪಾದನೆಯನ್ನ ನಾವು ನಿಲ್ಸಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಬಿಜೆಪಿ ಸರ್ಕಾರದ ವೈಫಲ್ಯ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ ಈ ಉಗ್ರರ ದಾಳಿಯಿಂದಾಗಿ ಅದಕ್ಕೆ ಪ್ರತಿಕಾರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಬಗ್ಗು ಬಡಿಬೇಕು ಅಂತ ಹೇಳಿದ್ರೆ ಎಲ್ಲ ರಾಜಕೀಯ ನಾಯಕರು ಒಂದಾಗಬೇಕಾಗತ್ತೆ. ರಾಜಕೀಯ ನಾಯಕರು ಒಂದಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅವರ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಬರೋದಿಲ್ಲ. ನಮ್ಮವರ ಕುಮ್ಮಕ್ಕಿನಿಂದ ಆಗಿರುವಂಥದ್ದು ಇದು, ನಮ್ಮವರೇ ಒಳಗಡೆ ಬಿಟ್ಕೊಟ್ಟಿರೋದು. ಅಂದರೆ ಕಾರಣ ಯಾರು ಅಲ್ಲಿ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಪಿತೂರಿಂದ ಈ ರೀತಿಯಾಗಿ ಬಂದು ಹೊಡೆದಿರುವಂಥ ಘಟನೆ ಇದು. ಸೊ ಹಂಗಾಗಿ ಎಲ್ಲ ರಾಜಕೀಯ ನಾಯಕರು ಇಂಥ ಘಟನೆ ಆದಾಗ, ಭಯೋತ್ಪಾದಕ ಒಂದು ಘಟನೆ ಆದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತರೆ ಬಹುಶಃ ಅದನ್ನು ನಿಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ಇದೇ ಗುದ್ದಾಟ ಮಾಡಿಕೊಂಡು ಅಥವಾ ಅವ್ರು ಇವ್ರ ಮೇಲೆ ಹೇಳೋದು, ಇವರು ಅವ್ರ ಮೇಲೆ ಆಯಿತು ಅಂದರೆ ಅದೆಲ್ಲವನ್ನು ಕೂಡ ಅವರು ವಾಚ್ ಮಾಡಿರ್ತಾರೆ. ಸೊ ಹಂಗಾಗಿ ಈ ರೀತಿಯ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಏನಾಗಿದೆಯಲ್ಲ, ಅದು ಸರ್ಜಿಕಲ್ ಅಷ್ಟೇ ಅಲ್ಲ, ಆ ಬುಡ ಇರಿದೆಲ್ಲ ದೊಡ್ಡ ಬಾಂಬ್ ಹಾಕಬೇಕು. ನಮ್ಮಲ್ಲಿ ಎಲ್ಲ ತಾಕತ್ತು ಇದೆ ರೀ, ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ನಮ್ಮಲ್ಲಿ ಎಲ್ಲವೂ ಇದೆ. ಯಾವುದೇ ದೇಶದಲ್ಲಿ ಹೋಗಿ ಅವ್ರನ್ನ ನುಗ್ಗಿ ಒಡೆದು ಬರುವಂಥ ತಾಕತ್ತು ನಮ್ಮಲ್ಲಿ ಇರಬೇಕಾದ್ರೆ ನೀವು ಯಾಕೆ ಸೈಲೆಂಟ್ ಇದ್ರಿ? ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.